ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಅಸೋಡೆ ಬೆಂಗೆಕಾನ್ ಶ್ರೀ ನಂದಿಕೇಶ್ವರ ಕ್ಷೇತ್ರ ಮಹಾತ್ಮೆ ಪ್ರಸಂಗದ 1ನೇ ಮತ್ತು 2ನೇ ಭಾಗ ನೋಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಯಕ್ಷಗಾನ ಪ್ರಸಂಗದ ಕೊನೆಯ ಭಾಗವನ್ನು ತೋರಿಸಲಿದ್ದೇವೆ. You
ಮಾಡುವಂತಹ ಭದ್ರತೆಯನ್ನು ಒಬ್ಬ ಅವಳನ್ನು ಬಲತ್ಕರಿಸುವುದಕ್ಕೆ ಮುಂದಾಗ್ತಾ ಇದ್ದ. ತಡ ಮಾಡುವುದಲ್ಲ, ನೇರವಾಗಿ ಅಲ್ಲಿವರೆಗೆ ಹೋಗಬೇಕು. ಆ ದುಷ್ಟನನ್ನು ಶಿಕ್ಷಿಸಿ ಬರಬೇಕು. ನಮ್ಮ ಮತ್ತೆ ಯಾರು ಕಷ್ಟಪಟ್ಟಿದ್ದಾರೆ, ಯಾರು ಬಲತ್ಕಾರ ಮಾಡಲಿಕ್ಕೆ ಮುಂದಾಗಿದ್ದಾರೆ, ತಡ ಮಾಡುವುದಲ್ಲ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಅಲ್ಲಿಗೆ. ಒಂದು ಕಾಲು ಮುಂದಿಟ್ರೆ ಕಾಲು ಕಡಿತೇನೆ ಈಗ. ಎರಡು ಕಾಲನ್ನು ಕಡಿತೇನೆ. ಏನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದೆ ನೀನು? ನಮ್ಮನ್ನು ನಂಬಿಕೊಂಡಂತಹ ನಮ್ಮ ಭಕ್ತರಿಗೆ ಬಲತ್ಕಾರ ಮಾಡೋದಕ್ಕೆ ನೀನು ಮುಂದಾಗ್ತಾ ಇದ್ದ. ಏನ ಬಲತ್ಕಾರ ತಪ್ಪನ್ನು ಒಪ್ಪಿಕೊಂಡು ಮಾಡಿದ ತಪ್ಪಾಗಿ ನಿಮ್ಮ ಪಾದ ಹಿಡಿದು ಕ್ಷಮೆ ಕಾಣಿದ್ರಿ. ಬದುಕೋದಕ್ಕೆ ಅವಕಾಶವನ್ನು ಕೊಡ್ತೇನೆ. ಇದಕ್ಕೆ ಯಮಲೋಕಕ್ಕೆ ಬಿಟ್ಟೇನೆ ಈಗ. ಆ ರೀತಿಯಲ್ಲಿ ಉಪಾಟ ಅಬ್ಬರ ಬೆಂಕಿ ಆಟ. ಹೌದಾ? ಇದು ಬರೇ ಆಟ, ಬೆಂಕಿ ಆಟ ಆದ್ರೂ ಆಡಿದ್ರಲ್ಲ, ಎಲ್ಲರೂ ಆಶ್ಚರ್ಯ ಪಡಲೇಬೇಕು. ಹೆದರುವವ ಈ ಪತ್ರಕ್ಕೆ ಅಂತ ಭಾವಿಸಬೇಡಿ. ಬಲಾತ್ಕಾರ ಮಾಡಿದ್ರೆ ಯಾಕೆ ಬರಬೇಕು? ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಕೇಳುವುದಕ್ಕೆ ನೀವು ಜನ ಬಾಗಿಲು ಬಬ್ಬರ್ಯ ಸುಮ್ಮನೆ ಹೊಟ್ಟೆ ಉಂಟು, ಬಟ್ಟೆ ಇಲ್ಲ, ಮೊಬೈಲ್ ದೊಡ್ಡ ಹೊಟ್ಟೆ ಉಂಟು, ಗದೆ ಹಿಡ್ಕೊಂಡು ಬರ್ತಾರೆ ಅಂತ ಕೇಳಿದೆ. ಇದಾಗಲ್ಲ ಸಣ್ಣದು, ಸಣ್ಣ ಬೊಬ್ಬರಿ, ಬೊಬ್ಬರಿ. ಅದು ಮಾತಾಡಿದ್ದು ಹಾಗೆ ಬಾಲತರ ನಮ್ಮ ಮಾತು ಒಂದೇ ಎರಡು ಸಾಕಾಗ್ತದೆ. ಎಲ್ಲೋ ಬಿಟ್ಟು ಓಡ್ ಬಂದ, ಇನ್ನೊಂದು ಸೇರ್ಕೊಂಡ ಸೇರ್ಸ್ಕೊಂಡು ಇಲ್ಲಿ ಅದು ಒಳ್ಳೇದು. ಅವ ಬೊಬ್ಬರಿಯ ಬಾ ಬೊಬ್ಬರಿ ಅಂತ ಆಯ್ತು. ನನ್ನ ಪರಿಚಯ ಸಾಂಬಾರು ಕೊಡೋಲ್ಲ ಎಂತದು ಈ ರಕಲ್ಲು ಕೊಟ್ಟಿಗ. ಓ ಕಲ್ಲು ಕೊಟ್ಟಿಗ ಕಲ್ಲು ಕೊಟ್ಟಿಗ ಅಲ್ಲ, ಕಲ್ಲು ಕೊಟ್ಟಿಗ. ಉತ್ತರ ಬರುವ ಕಾರಣ ಏನು? ನೀನು ಮಾಡ್ತಿರುವ ಕಾರ್ಯವನ್ನ ಕಂಡು ಇಲ್ಲಿವರೆಗೆ ಬಂದಿದ್ದೇವೆ ಅಂತಾದ್ರೆ ನೀನು ಮಾಡ್ತಿದ್ದ ಕಾರ್ಯ ಯಾವುದು? ಅವರ ಹೆಣ್ಣು ಮೇಲೆ ಬಲತ್ಕಾರ ತಂದು ಇದೆಯಾ? ಹೌದು. ಮಾತ್ರವಲ್ಲ, ಆತ ನಮ್ಮ ಭಕ್ತರನ್ನು ಇಲ್ಲಿವರೆಗೆ ಹೊರಡು ಬಂದಿದ್ದೇವೆ. ಪೂರ್ತ ಪಾಪೆ ಮಾಡಿದ ಕಾರ್ಯ ತಪ್ಪೆನ್ನುವಾಗೆ ಹೊರಟ ಹೋಯ್ತೀಯ. ನಿಮ್ಮಿಬ್ಬರ ಪರಿಚಯ ಇತ್ತು. ಇದೊಂದು ದೊಡ್ಡ ದೈತ್ಯಾಕಾರ. ಸ್ವರೂಪ ಕೆಂಪು ಮುಖ, ಬಣ್ಣವ ಕೆಂಪಿದ
ಹೌದೌದು. ಯಾರು ನಾನು ಕುಡಿಯುವುದೇ ರಕ್ತ. ಶಿವರಾಯ ಶಿವರಾಯ ಸರಿ ಕುಡಿತೀಯ ಏನು ರಕ್ತ ಅದೇ ತೋರ್ತಾ ಉಂಟು. ರಕ್ತವನ್ನು ಕುಡಿದು ಈ ಬಣ್ಣಕ್ಕೆ ಬಂದಿದ್ದೇನೆ. ಹೌದಾ ಶಿವರಾಯ ಶಿವರಾಯ ಪ್ರಾಣಗಳು ಬಂದದ್ದು ನಿನ್ನನ್ನು ಸಾಯಲಿಕ್ಕೆ. ಹೌದು ನೀವು ಹೆದರಿಸಿದ ಕ್ಷಣ ಹೆದರ್ತಾರಂತ ಭಾವಿಸಿದ್ರ ಹೆದರುವುದಿಲ್ವಾ? ಖಂಡಿತವಾಗಿ ನೀವೇ ಇಲ್ಲ. ಎಂತೆಂತ ದೈವಗಳನ್ನೆಲ್ಲ ನೋಡಿದವ. ನೀವು ಗರುಡಿ ಕ್ಷೇತ್ರ ಬರ್ಬೇಕು. ಇದು ಎಂತದ್ದು ದೈವ ಅಲ್ಲಿ ಇನ್ನೂ ದೈವಗಳು. ಹೌದಾ ನಿಮಗಿಂತ ಭಯಂಕರ ಘಟಾನುಘಟಿ ಅಂತದ್ದೇ ಹೆದರ್ಲಿಲ್ಲ. ನಿಮಗೆ ಹೆದರ್ತಾರ ನಮ್ಮ ದೈವಕ್ಕಿದ್ದಲ್ಲ. ಇವತ್ತು ತೀರ್ಮಾನ ಆಗ್ಬೇಕು. ನಾನು ಇಲ್ಲ ಈ ದೈವಗಳು ತೀರ್ಮಾನ ಮಾಡಿಯೇ ಹೋಗುದು. ಮಾತನ್ನು ಕೇಳುವ ಗುಣನಿಲ್ಲ. ನಮ್ಗೆ ಒಳ್ಳೆದು ಯಾವ್ದು ಬೇಡ, ಎಲ್ಲ ಕೆಟ್ಟ ಮತ್ತೆ ಬರ್ಲಿ. ಹಾಗಾಗಿ ಹೇಳುವುದು ಜಾಗತಿಗೆ ಮಾತಿನ ಪೆಟ್ಟು, ಕೋಣನಿಗೆ ಒಳ್ಳೆ ಪೆಟ್ಟು, ಗಂಡೆಯ ಪೆಟ್ಟು. ನಿನಗೆ ಯಾವಾಗಾದಿತ್ತು? ನನಗೆ ಮಾತು 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 ಎಷ್ಟು ಬೇಕಾದ ಪೆಟ್ಟು ಬಹಳ ಸ್ವಲ್ಪ ತಡ ಬರಲಿ ಅಂತ. ಯಾಕಂದ್ರೆ ಉರಿಯಲ್ಲ ಹಾಗಾಗಿ ಇಷ್ಟೊಂದು ಮಾತಾಡಿದ್ದು. ಹೌದಾ ಮುಂದೆ ಮಾತಾಡೋ ಅವಕಾಶ ಕೊಡುವುದಿಲ್ಲ. ಹೌದಾ ಪ್ರಾಣಿಗಳ ಹಾವಳಿ ಅಂತೆ ನೇರವಾಗಿ ಅಲ್ಲಿವರೆಗೆ. ಹೆದರಿಕೆ ಆಗುತ್ತದೆ. ಭಯಪಡಬೇಡ, ನಾನಿದ್ದೇನೆ. ಜೊತೆಯಲ್ಲಿ ಉಪಕಾರ ಮಾಡಿದವರು ತಾವು ಧನ್ಯರಾದ. ಯಾರೋ ಶುಭವಾಗಲಿ ಅಂತ ಹೇಳು. ಆದ್ರೆ ನಿನ್ನನ್ನು ನೋಡಿದಾಗ ಆಶ್ಚರ್ಯ ಆಗಿದೆ. ಹೀಗೆ ನೀನ್ ಯಾರು? ನಿನ್ನ ಮಾತಾಪಿತರು ಯಾರು? ಇಲ್ಲಿವರೆಗೆ ಬರುವುದಕ್ಕೆ ಉದ್ದೇಶ ಏನು? ಹಾಗೆ ನೀನು ಇಲ್ಲಿ ಬಂದೆ ಅಂತಾನೆ ಬರುವುದಕ್ಕೆ ಕಾರಣ ಏನು? ಎಲ್ಲ ವಿಚಾರವನ್ನು ಕೇಳಬೇಕೆನ್ನುವ ಕುತೂಹಲ. ನಿನ್ನ ಪರಿಚಯ ಸಂಪೂರ್ಣವಾಗಿ ಹೇಳ್ತೀಯ. ಉಪಕಾರ ಮಾಡಿದವರು ತಾವು. ಹೌದು, ಉಪಕೃತಿಗೆ ಒಳಗಾದವರು ನಾನು. ಉಪಕಾರ ಮಾಡಿದ ಆತನಿಗೆ ಉಪಕೃತಿಗೆ ಒಳಗಾದವರು ಪ್ರತ್ಯುಪಕಾರ ಮಾಡಬೇಕಾದ್ದು ಮಾನವೀಯತೆಯ ರಕ್ಷಣೆ. ಆದ್ರೆ ಇದು ಉಪಕಾರ ಪ್ರತ್ಯುಪಕಾರ ಮಾಡುವಂತ ಕಲಿಗೆಯೂ ಅಲ್ಲ, ಕಳವೂ ಅಲ್ಲ.
ಆದ್ರೂ ಸಂತೋಷದಿಂದ ಹೆಮ್ಮೆಯಿಂದ ನಿಮ್ಮನ್ನು ನಾನು ನನ್ನ ಪರಿಚಯದಿಂದ ವಿಸ್ತರಿಸಿಕೊಳ್ತೇನೆ. ಕೇಳಿರಬಹುದು, ಸಂಪತ್ಭರಿತವಾಗಿದ್ದ ನಾಡು ವಸುಪುರ ಆಳುವ ಅಧಿಕಾರಿ ವಿಜಯ ಕೀರ್ತಿಯ ಮಗಳು ಮಾಧುರಿ ಎನ್ನುವ ಹಾಗೆ ನನ್ನ ಹೆಸರು. ಇಷ್ಟ ಬರುವುದೇ ಕಾರಣ ನಂದಿಕೇಶ್ವರನ ಸನ್ನಿಧಾನಕ್ಕಾಗಿ ಅವನ ಪ್ರಭಾಕರಕ್ಕೆ ಪಾತ್ರರಾಗಬೇಕೆನ್ನುವ ಸದುದ್ದೇಶವನ್ನು ಹೊತ್ತು ಸಖಿ ಸಮೂಹವನ್ನು ಒಳಗೂಡಿಕೊಂಡು ಇತ್ತ ಬಂದಾಗ ಕಾಮಾಂತನೊಬ್ಬ ನನ್ನನ್ನು ಕಂಡು ಕಾಮಿಸುವುದಕ್ಕೆ ಮನ ಮಾಡಿದ. ಅವನಿಂದ ರಕ್ಷಿಸಿಕೊಳ್ಳ ಬರೋದ್ರಿಂದ ಅಲ್ಲಿಂದ ಓಡಲಿಕ್ಕೆ ಪ್ರಾರಂಭಿಸಿದವಳು. ನನ್ನ ನೋವಿನ ಮೊರೆಯನ್ನು ಕೇಳಿದ ಭೀಕರ ಆಕೃತಿಗಳು ಒಂದು ಆ ದಡಿಗನನ್ನ ಬಡಿದೋಡಿಸುವ ಆ ದೃಶ್ಯಾವಳಿಯನ್ನ ಕಣ್ಣಾರೆ ಕಂಡಾಗ ನನಗೂ ತಿಳಿಯದ ಹಾಗೆ ಮೂರ್ಛಿತರಾಗಿ ಧರೆಯಲ್ಲೇ ಒರಗಿದವಳು. ಧರೆಗೆ ಒರಗಿದ ನನ್ನನ್ನು ಉಪಚಾರ ಮಾಡಿದ ಮಹನೀಯರು ತಾವು. ಇದಿಷ್ಟು ನನ್ನ ವಿವರಗಳು. ನನಗೆ ಉಪಕಾರ ಮಾಡಿದಾದ ನಿಮ್ಮನ್ನು ಕಂಡಾಗ ಉತ್ತಮ ಮನೆತನದಲ್ಲಿ ದಯಮಾನಕ್ಕೆ ಬಂದವರು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ತಾವ್ಯಾರು, ನಾವ್ಯಾರು, ಕರೆಯುವ ಹೆಸರೇನು, ಇತ್ತ ಬರುವರೆ ಕಾರಣ ಏನು ಮುಂದಾಗ್ತಾ ಇದೆಯಲ್ಲ, ಪ್ರಜಾಪುರದ ರಸ ದೇವವರ್ಮ ಅಂತ ಹೇಳಿದ್ರು ನಾನು. ಮತ್ತೊಂದು ಪ್ರಣಾಮಗಳು. ಶುಭವಾಗಿ ಎದ್ದೇಳು. ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ಮತ್ತೇನಲ್ಲ, ವನಪಾಲಕ ಆಡಿದ್ದು ಮಾತು ಹೀಗೆ. ಪ್ರಾಣಿಗಳ ಉಪಚಾರ ಹೇಳಿದ ಮಾತನ್ನು ಕೇಳಿ ಪ್ರಜವೇಟೆಗಾಗಿ ಇವರಿಗೆ ಬಂದಿದ್ದೇನೆ. ಒಂದು ನೋಡ್ತಾ ಇದ್ದೇನೆ, ನೀನೇ ಕೆಳಗೆ ಬಿದ್ದಿದ್ದೆ. ನಿನ್ನ ಮುಖಕ್ಕೆ ನೀರನ್ನು ಹಾಕಿ ಎಪ್ಪಿಸಿದವ ನಾನು. ಆ ಕಾರಣಕ್ಕಾಗಿ ಈಗ ನನ್ನ ಪರಿಚಯವನ್ನು ಹೇಳಿದ್ದೇನೆ. ನಿನ್ನ ಪರಿಚಯವನ್ನು ಹೇಳಿದಾಗ ಬಹಳ ಸಂತೋಷವಾಯಿತು. ಪರಸ್ಪರ ಪರಿಚಯ ಅಲ್ವಾ? ಪರಿಚಯ ಆದ ಮೇಲೆ ತಡೆಯಕ್ಕಾಗದ್ದು ಬೇಗನೆ ಹೋಗ್ತೇನೆ. ಇನ್ನು ಉಂಟಾ ಏನದು? ಯಾಕೆ ಗೊತ್ತೇ, ನೊಂದವಳು ನಾನೀಗ ಆ ಕಾಮಾಂಧನಿಂದ ತಪ್ಪಿಸಿಕೊಳ್ಳುವ ದರದಲ್ಲಿ ಈ ವನಪ್ರಾಂತದಲ್ಲಿ ನನ್ನ ನಾಡನ್ನು ಸೇರುವ ಮಾರ್ಗವನ್ನು ನಾನು ಕಾಣದಾದವಳು. ಹಾಗಾಗಿ ದೊಡ್ಡ ಮನಸ್ಸು ಮಾಡಿ ಆದಷ್ಟು ಬೇಗ ನನ್ನ ನಾಡನ್ನ ಸೇರೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀರಿ. ಅದ್ರ ಬಗ್ಗೆ ಯೋಚನೆ ಮಾಡುವಂತ ಗೊತ್ತಿಲ್ಲ. ನಿನ್ನ ಪುರದತ್ತ ನಾನಲ್ಲಿವರೆಗೆ ಬರ್ತೇನೆ. ಬರುವ ಪೂರ್ವದಲ್ಲಿ ನಿನ್ನಲ್ಲಿ ಒಂದು ಮಾತು. ನಿನ್ನ ರೂಪ ಲಾವಣಿಗೆ ಸೋತು ಹೋದವ ನಾನು. ನನ್ನ ಜೀವನದಲ್ಲಿ ಮದುವೆ ಅಂತ ಹೇಳಿದ್ರೆ ನಿನ್ನನ್ನೇ ಆಗ್ಬೇಕೆಂದು ಭಾವಿಸಿಕೊಂಡಿದ್ದೇನೆ. ನಿನಗೆ ಉಂಟ ಗಂಡು ಹೆಣ್ಣು ಪರಸ್ಪರ ಮದುವೆ ಎನ್ನುವಂತ ಬಾಂಧವ್ಯಕ್ಕೆ ಒಳಗಾಗಬೇಕು ಅಂತಾದ್ರೆ ವಿಧಿಯ ಸಂಕಲ್ಪ ಬೇಕು. ಸತ್ಯ. ನಮ್ಮ ನಿಮ್ಮ ಹಣೆಯಲ್ಲಿ ಆ ವಿಧಿ ಹೀಗೆ ಅಂತ ಬರೆದಿರಿಸಿದ್ದೆ ಆದ್ರೆ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕೆಲಸ ಮಾಡ್ತೀರಿ, ನನ್ನನ್ನು ತಲುಪಿಸಲಿಕ್ಕೆ ನನ್ನ ಮನೆಯ ತನಕ ಬರುವ ತಾವು ನನ್ನ ಅಪ್ಪನನ್ನ ಕಂಡು ಈ ವಿಚಾರವನ್ನು ಮಾತನಾಡಿದ್ದೆ ಆದ್ರೆ ಅಪ್ಪ ಒಪ್ಪಿದ್ರೆ ನನ್ನ ಅಭ್ಯಂತರ ಯಾವುದೂ ಇಲ್ಲ. ಅಪ್ಪನಲ್ಲಿ ನೀನು ಹೇಳು, ನಾನು ಹೇಳ್ತೇನೆ. ಗೊತ್ತಾಯ್ತು ಸ್ವಾಮಿ, ಏನಾಯ್ತು? ಏನು ಮಾಡಿದ್ರು ನಮ್ಮ ಶಕ್ತಿಯ ಮೇಲ್ ಬೀಳುವುದಿಲ್ಲ, ದೈವ ಶಕ್ತಿಯ ಮೇಲಾಗ್ತಾ ಉಂಟು. ಏನು ಮಾಡ್ಬೇಕಂತ ಅರ್ಥ ಆಗುದಿಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿಯನ್ನ ಪಡೆದು ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೇನೆ ನೋಡುವ. ಎಲ್ಲಿಂದ ಬಂದಿರಿ, ಯಾಕಾಗಿ ಇಲ್ಲಿವರೆಗೆ ಬಂದಿರಿ ಎನ್ನುವುದು ನನಗೆ ಗೊತ್ತಾಗಲಿಲ್ಲ. ಕೇಳಬೇಕೆನ್ನುವ ಕುತೂಹಲ ನನಗುಂಟು. ನೀವು ಮಾಂತ್ರಿಕರ ಹೋಗಲ್ವ? ಉದ್ದ ಆಗಲ್ಲ ಇದು ನನಗೆ. ಉದ್ದಾಲಕ ಮತ್ತೆ ಯಾವ್ದು ಬಿಡ್ಲಿಕ್ಕೆ ಇಲ್ಲ. ಈಗ ನಾನು ಯಾವ್ದು ಗೊತ್ತಾಗಿಲ್ಲ, ಪರಿಚಯ ಆಗಲಿಲ್ಲ, ನನಗೆ ಕಷ್ಟ ಗೊತ್ತಾಗಿಲ್ಲ. ಮಾಂತ್ರಿಕರು ಉದ್ದಾಲಕ ನಾಮಾಂಕಿತರು. ನಿಮ್ಮ ಬಗ್ಗೆ ಬಹಳ ಪ್ರಚಾರ ಉಂಟು. ಯಾವುದರಲ್ಲೂ
ಮಾಟ ಮಂತ್ರ ಬಹಳ ಮಾಡ್ತಿರಂತೆ. ಅದೊಂದು ಮೊದಲು ಹೇಳಿ ಸ್ವಾಮಿ. ಮತ್ತೆ ಈ ಕ್ಷೇತ್ರ ನೀವೊಬ್ಬರ ಮಾತ್ರಲ್ಲ, ನಿಮ್ಮ ಅಪ್ಪ ದೊಡ್ಡ ಹೆಸರು ಮಾಡಿದವರು ಹಿಂದೆ ಈಗ ಮಗ ಇರುತ್ತು. ಅದಕ್ಕಾಗಿ ಓಡೋಡಿ ಬರುವ. ನನ್ನ ಪರಿಚಯ ಆಯ್ತಾ? ಗೊತ್ತಾಗ್ಲಿಲ್ಲ, ಹೇಳ್ಬೇಕು. ಹೊಸ ಪರಿಚಯ. ನೀವು ಬೆನಗಲ್ಲು ಕೇಳಿದ್ದೀರಾ? ಬೆನಗಲ್ಲು ಕೇಳಿ. ಅಲ್ಲಿಯ ಅಧಿಕಾರಿ ಹೆಸರು ಭದ್ರಕೇತ. ನೀವ ಇಲ್ಲಿ ಬರ್ಲಿಕ್ಕೆ ಯಾಕೋ ಒತ್ತಿಗೇತ ಅದು ಬೇರೆ, ಅದೆಲ್ಲ ಹೇಳುದಿಲ್ಲ. ಇದು ಭದ್ರಕೇತ. ನನ್ನಂತ ಉದ್ದೇಶ ಉಂಟು. ನಮ್ಮ ನಾಡಿನಲ್ಲಿ ಭಯಂಕರ ಅಂದ್ರೆ ಭೂತ ಪ್ರೇತ ದೈವ ಉಪದ್ರ ಅಂದ್ರೆ ಹೇಳುವುದಲ್ಲ. ಬೆಂಕಿ ಹಿಡಿದು ಪ್ರಾರಂಭ ಮಾಡಿದ್ರೆ ಮುಗಿಸುವ ಲಕ್ಷಣವಿಲ್ಲ. ಒಂದು ವಿಚಾರ ನಿಮ್ಮಲ್ಲಿ ಕೇಳ್ತೇನೆ. ಯಾವುದು? ನಿಮ್ಮ ನಾಡಿನಲ್ಲಿ ಬ್ರಾಹ್ಮಣರು ಇಲ್ವಾ? ಇದ್ದಾರೆ. ಅವರಲ್ಲಿ ಹೋಗಿ ಕೇಳಬೇಕಿತ್ತು. ಅವರು ಮಾಟ ಮಾಡೋದು ಜ್ಯೋತಿಷ್ಯವನ್ನು ಹೇಳ್ತಾರೆ. ಬ್ರಾಹ್ಮಣರದ್ದು ಯಾವ ಮಾರ್ಗ? ನೇರ ಮಾರ್ಗ. ನೇರ ಆಗ್ತದ? ಆಗುದಿಲ್ವಾ? ನಾವು ನಮ್ಮಂತವರಿಗೂ ನೇರ ಅಲ್ಲ, ನಮ್ಮದೇನಿದ್ರು ಒಳ ಮಾರ್ಗ, ವಾಮ ಮಾರ್ಗ. ಇದು ಸರಿಯಾದ ಮಾತು. ನೀವು ವಾಮಾಚಾರಿಗಳಿದ್ದೀರಿ. ಹೌದು. ಮಾಟ ಮಂತ್ರ ಕುತಂತ್ರ ತಂತ್ರ ಅಲ್ವಾ? ಮಂತ್ರಗಾರಿಕೆಯಲ್ಲಿ ಮಂತ್ರಗಾರಿಕೆಯಲ್ಲಿ ಹೌದೌದು ಮಾಡಿದ ಸಾಧನೆಗಳು ಬಹಳಷ್ಟು. ಕುತಂತ್ರ ಮಾಡುದಿಲ್ಲ ನಾವು. ಅದು ಮಾಡಿದ್ರೆ ಬದುಕಲಿಕ್ಕೆ ಆಗುದು. ಕುತಂತ್ರ ಮಾಡಿದ್ರೆ ಮಾತ್ರ ಬದುಕಲಿಕ್ಕೆ ಆಗುದು. ಅದಕ್ಕಾಗಿ ನಿಮ್ಮನ್ನ ಹುಡುಕಿಕೊಂಡು ಬಂದಿದ್ದೇನೆ. ಅವುಗಳ ಮೇಲೆ ಯುದ್ಧ ಮಾಡಿದವ ನಾನು. ಒಂದು ಆಕಾರ ನೋಡ್ಬೇಕು, ಭೀಕರ ಆಗ್ತತಿ. ಬಿಟ್ಟ ಮಂಡೆ, ಒಂದು ಕಣ್ಣು ಮೂಗು ಬಾಯಿ ಎಲ್ಲುಂಟು ಹುಡುಕ್ಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 3 ತಿಂಗಳಾದ್ರೂ ಬೇಕು. ಬೇಕಾಗ್ತದೆ. ಎಲ್ಲಿ ಏನುಂಟಂತ ಗೊತ್ತಾಗುದಿಲ್ಲ. ಹೆದರಿ ಅಲ್ಲಿಂದ ಕಾಲು ಕಿತ್ತವ ಇಲ್ಲಿ ಬಂದಿದ್ದೇನೆ. ಅಂದ್ರೆ ದೈವಗಳ ಉಪದ್ರ ಹೆಚ್ಚಾಗಿದೆ ನಿಮ್ಗೆ. ಆ ದೈವಗಳನ್ನ ದಿಗ್ಬಂಧನ ಮಾಡಬೇಕು. ಆ ಕಾರಣಕ್ಕಾಗಿ ಬಂದಿದ್ದೇನೆ. ಕೆಲಸ ನಿಮ್ಮದ್ದು. ಬಳುವುದಲ್ಲ ಸ್ವಾಮಿ, ಹೇಳಿದ್ರಲ್ಲ ಹೊಳೀರೆ. ಇಲ್ಲಿವರೆಗೆ ನಾನು ಅದನ್ನು ಕಾಯ್ತಾ ಇದ್ದವನೇ. ಇದನ್ನ ಹುಡುಕಾಟ ಮಾಡ್ತಾ ಇದ್ದೀನಿ. ಈ ದೈವ ಶಕ್ತಿಯನ್ನ ಕುಂದಿಸ್ಬೇಕು. ಮತ್ತೆ ಈಗ ಎಲ್ಲ ಹೋಗೋದು ದೈವಗಳಂತೆ. ಯಾರು ಕೇಳೋರೇನು? ಹಾಗಾಗಿ ನಾನು ಈಗ ಸ್ವಲ್ಪ ಹೊತ್ತು ಮಲಗಿದ್ದು ನಾನು. ಹೌದಾ? ಈಗ ಮಲಗಿದ್ದೆಲ್ಲ ಎದ್ದು ಬಂದವರ ನಿಮ್ಗೆ ಇಷ್ಟ ನಿರೀಕ್ಷೆ ಇರಲಿವಾಗಿತ್ತು? ಇಲ್ಲ ಇತ್ತು. ನಮ್ಮ ಮಂತ್ರಶಕ್ತಿ ಪ್ರಯೋಗ ಆಗುದಿಲ್ಲ ಇತ್ತು. ಇಷ್ಟವರೆಗೆ ಏನು ಪ್ರಯೋಗ ಆಗಲಿಲ್ಲ. ಆಗಲಿಲ್ಲ. ಇನ್ನು ಈಗ ನೀವು ಬಂದ್ರಲ್ಲ, ಬಂದ ಮೇಲೆ ನನ್ನ ಪ್ರಚೋದನೆ ಬಂದ ಹಾಗಾಯ್ತು. ನಿಮ್ಮ ಪ್ರಚೋದನೆ ನಾನೇ. ನೀವೇ ದೈವಗಳ ನಿಯಂತ್ರಣ ಆಗ್ಬೇಕು. ಆ ದೈವಗಳನ್ನ ಎಡೆಮುಡಿ ಕಟ್ಟಿ ಹಿಡಿತೇನೆ. ಹೇಗೆ? ನನ್ನ ಮಂತ್ರ ಪಟಲೆಯಿಂದ. ಓಹೋ, ಮಂತ್ರ. ಮಂತ್ರ ಯಾವ ರೀತಿ ಹೇಳುದಿಲ್ಲ ನಾನು. ನನಗೆ ಗೊತ್ತುಂಟು ಅದು ಏನು ಮಾಡ್ಬೇಕಂತ. ಸಲಕರಣೆಗಳಂತ ಬೇಕಾಗ್ತದೆ. ಸಲಕರಣೆ ಕೆಲವು ಬೇಕಾಗ್ತಿತ್ತು. ಈಗ ನಿಮ್ಮಲ್ಲಿ ಉಂಟಾ? ಈ ಸಂದರ್ಭ ಕೊಡ್ಲಿಕ್ಕಾಗ ಈಗ ಕೊಡ್ಲಿಕ್ಕೆ ನೀವು ಕೊಡುದು ಬೇಡ. ಈಗ ನನಗೆ ಕೆಲವೊಂದು ಸಲಕರಣೆ ಬೇಕಿತ್ತು. ಯಾವ್ದಲ್ಲ ಬೇಕು ಅಂದ್ರೆ ಒಂದು 150 ನೀರುಳ್ಳಿ ಬೇಕಿತ್ತು. ಯಾವ್ದು? ನೀರುಳ್ಳಿ ನೀರುಳ್ಳಿ ಸಾಕು, ಅಷ್ಟೇ ಸಾಕ? 150 ನೀರುಳ್ಳಿ ಸಾಕಾಗ ಒಂದಾದ್ರೂ ಬಂಧಿಸಬಹುದು. ಯಾವುದು? ಒಬ್ಬರಲ್ಲಿ ನಿಮ್ಮನ್ನು ಬಂಧಿಸ್ಬೇಕು ನಾನಷ್ಟೇ. 150 ಮತ್ತೆ ಮತ್ತೊಂದು 175 ಸೊಪ್ಪೊಳ್ಳೆ. ಅಲ್ಲೇ ತಗೊಳ್ಳೆ 150 75 175. ಮತ್ತೆ ಆಮೇಲೆ ಒಂದು 268 ಆಯ್ಸರ್ ಹೋಗ್ಬೇಕು ಮಾಡಿದ್ರೆ. ಯಾವ ಆಯ್ಸರ್ ಕೇರೆ ಯಾವುದು? ಅದಕ್ಕೆ ಸಂಖ್ಯೆ ಅಷ್ಟೇ, ಒಂದು ಹೆಕ್ಕಟ್ಟು ಆಗ್ಲಿಕ್ಕಿಲ್ಲ, ಅಷ್ಟೇ ಬೇಕು. ಅಲ್ಲ 268 ಎಂತ ಬೇಕಾದ್ರೂ 68. ಮತ್ತೆ ಒಂದು ಆಚೆ ಆಗ್ಬಾರ್ದು, ಅರ್ಧ ಆಗ್ಬಾರ್ದು. ಮತ್ತೆ ಸಂಪೂರ್ಣ. ಮತ್ತೆ ಆಮೇಲೆ ಒಂದು 168 ಒಗ್ಗಿನ ಬೇಕು. ಇಷ್ಟೊತ್ತಿಗೆ ಕೇಳಿದ ನಾನಿಂತ ಸಾಯಿಲ್ಲ. ಅದು ಯಾವ ಕೇಳಿಲ್ಲ. ಒಗ್ಗಿನಾಯಿ ಹೆಣ್ಣಾಯಿ. ಬರೀ ಹೆಣ್ಣಾಯಿ ಆಗುದಿಲ್ಲ, ಮತ್ತೆ ಹೆಣ್ಣಾಯಿ ತುಪ್ಪ ಬೇಕು. ನಿಮ್ಗೆ ಗೊತ್ತಿಲ್ಲ, ನನ್ನ ಹೌದಾ? ಅಷ್ಟು ಮಾತ್ರ ಮಾಡಿದ್ರೆ ಆಗುದಿಲ್ಲ. ಮತ್ತೆ ಆಮೇಲೆ ಒಂದು 68 ಹಬ್ಬ ಬೇಕು. ಎಲ್ಲ 60 60 ಯಾವ 90 ನಮ್ದು. ಅದು ಆ ಸಂಖ್ಯೆ ಒಳಗೆ ಹೆಚ್ಚಿಗೆ ನಿಮ್ಗೆ ತ್ರಾಸ. ಅದು ಬಹಳ ಒಳ್ಳೇದು. ಹಾಗಾಗಿ ಒಂದು ಹೆಬ್ಬವು ಮಾಡಿದ್ರೆ ಸರಿ. ಆಮೇಲೆ ಕೊನೆಯದು ಒಂದು ಬೇಕು. ಒಂದು ಕೂರ್ಮ, ಒಂದು ಮಸಾಲೆ. ಬೆಳಿಗ್ಗೆ ಆಯ್ತಾ?
ವ್ಯವಸ್ಥೆ ಉಂಟಾ ಅದು? ಹಾ. ಕೂರ್ಮ ಹಾ. ಅದ್ರ ಆಮೇಲೆ 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 ಒಂದು ಮಸಾಲೆ. ಮೊಸಳೆ ಹಾ. ಅದು ಇಷ್ಟು ನೀವು ವ್ಯವಸ್ಥೆ ಮಾಡ್ತೀರಾ ಅಥವಾ ನಮ್ಮಲ್ಲಿ ಅಷ್ಟೆಲ್ಲ ಹುಡುಕ್ಲಿಕ್ಕೆ ಆಗುದಿಲ್ಲ. ಹಾ. ನಿಮ್ಮ ವೆಚ್ಚ ಎಷ್ಟಂತ ಹೇಳಿ ಹಾ. ಅದನ್ನು ಸಂಪೂರ್ಣ ನಾವೇ ಕೊಡ್ತೇವೆ. ನೀವೇ ಕೊಡುವುದಾ? ಹುಡುಕುವವರ ಕೆಲಸ ನಿಮ್ಮದು. ತೊಂದರೆ ಇಲ್ಲ. ನನಗೆ ಗೊತ್ತುಂಟು. ಆದ್ರೂ ನನ್ನಲ್ಲಿರುವಂತ ವ್ಯವಸ್ಥೆಯಲ್ಲಿ ಆ ದುಷ್ಟ ಶಕ್ತಿಗಳನ್ನ ಮಂತ್ರ ಪಠನೆಯಿಂದ ಹೊಂದಿಸ್ತೇನೆ. ಎಚ್ಚರ ಯಾವ್ದಕ್ಕೆ? ಕಠಾನಗಡಿ ದೈವಗಳು ಎಂತದೇ ಇರ್ಲಿ. ಅಸೋಡು ನಂದಿಕೇಶ್ವರ, ಯಾವ್ದು? ಆಮೇಲೆ ಬಾಲಗೊಬ್ಬರಿಯ ಆ ಸೊಡ್ಡ ನೊಂದಿಕೇಶ್ವರ ನಾನು ಮಸ್ತ್ ನೋಡಿದವ ನಾನು. ಹೆದರಿರ್ಲಿಲ್ಲ. ವ್ಯವಸ್ಥೆ ಮಾಡಿದ್ರೆ ಹಾ. ನಿಮಗೆ ಎಷ್ಟು ಹಣ ಬೇಕು? ಹಾ. 1 ಲಕ್ಷ. 1 ಲಕ್ಷ ಇವತ್ತೇ ಕೊಟ್ರ? ಮತ್ತೆ ನಾಳೆಗಳು ಬರ್ದಿರುವಂತ ಕೆಲಸ ಆದ ಮೊದಲು ಅಥವಾ ಆದ್ಮೇಲೆ? ಎಲ್ಲ ಸಂಪೂರ್ಣ ಆದ್ಮೇಲೆ ಕೊನೆಯಲ್ಲಿ ನೀವು ಒಂದು ಸೂತ ಹಿಡ್ಕೊಂಡು ಬರ್ಬೇಕು. ಅಲ್ಲ, ಮೊದಲು ಒಂದು ಅರ್ಧ ಕೊಡಿ. ಮೊದಲು ಕೊಟ್ಟ ಸಮಸ್ಯೆ ಅಂತ ಹೇಳಿದ್ರೆ ನಾಳೆ ಬರುದಿಲ್ಲ. ಸಮಸ್ಯೆ ಆ ಗಂಡಾಂತರ ಬೇಡ ಅಂತೇಳಿ ನಾವು ಕೊನೆಯಲ್ಲಿ ಇಟ್ಟಿದ್ದೇವೆ ಲೆಕ್ಕಾಚಾರ. ನೀವು ಕೊನೆಯಲ್ಲಿ ಬಂದು ತೋರಿಸಿದ್ರೆ ಎಲ್ಲ ಕೆಲಸ ಮಾಡಿದ್ರೆ ತೊಂದರೆ ಇಲ್ಲ. ದೈವಗಳಿಗೆ ಜೊತೆ ಕಾಣಿಸಿದ್ರೆ ನೀವೇ ಶಾಶ್ವತ. ಇದೇ ಕ್ಷೇತ್ರ ನೋಡಿ ವಾತಾವರಣ ಹೇಗುಂಟು? ಚೆನ್ನಾಗುಂಟು. ತಂಪಾಗ್ತದ? ಬಿಸಿ ಆಗ್ಬೇಕು. ನಾವು ಬಿಸಿಯಲ್ಲಿ ಇರೋರು. ಹಾಕಿ ಮಂತ್ರ ಹಾಕಿ ಸರಿ ಹಾಕಿ ಈಗ ಎಂತದು ಮಂತ್ರ? ಎಲ್ಲ ಸಂಪೂರ್ಣ ಕ್ಷೇತ್ರ ಹಾಳಾಗಬೇಕು. ಮಂತ್ರ ನಾನು ಹೇಳ್ಬೇಕಂತೇನಿಲ್ಲ. ಮತ್ತೆ? ನಾನು ಹೀಗೆ ನಿಂತು ಈಗ ದಂಡವನ್ನು ಹಿಡಿದೆ ಅಂತ ಆದ್ರೆ ಇಲ್ಲಿರೋರೆಲ್ಲ ಒಂದ್ಗಳಿಗೆ ಇಲ್ಲಿ ನಿಲ್ಲುವುದಿಲ್ಲ. ಹೊರಟು ಹೋದವರು ಅದು ಕೆಲಸ ಮಾಡುದು ಬೇಡಲ್ಲ. ಈಗ ನಿರೀಕ್ಷೆ ಉಂಟು, ಇನ್ನು ಬರ್ತಾವಂತಾರೆ. ಯಾರು ಎದ್ದು ಹೋಗುದಿಲ್ಲ. ಹಾಗಾಗಿ ಇಲ್ಲೇ ನಿಂತು ಆ ಗಣಗಳನ್ನ ಎಲ್ಲ ದಿಕ್ಕೋಣ ಹಾಕಿ ದಿಗ್ಬಂಧನವನ್ನು ಮಾಡ್ತೇನೆ. ಯಾವುದೇ ಕಾರಣಕ್ಕೂ ನೀವು ಹೆದರುವುದು ಬೇಡ. ಯಾವ್ದು ಬಿಡುಗಡೆ? ಯಾವ್ದು ಬಿಡುಗಡೆ? ಯಾವುದು ಬಿಡುಗಡೆ? ಈ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಈಗ ಅವರ ಮಂತ್ರವಾದಿಯಿಂದ ಎಲ್ಲ ಗಣಗಳನ್ನು ದಿಗ್ಬಂಧನ ಮಾಡಲು ಈತ ಮುಂದಾಗ್ತಾ ಇದ್ದಾನೆ ಅಂತಾದರೆ ಈತನನ್ನು ಸುಮ್ಮನೆ ಬಿಡುವುದಾ? ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಾದ್ರೆ ಇಲ್ಲಿಂದ ಕನ್ನಡ ಮಾಡುವುದಲ್ಲ. ಇಲ್ಲಿರುವಂತಹ ಎಲ್ಲ ಗಣಗಳನ್ನು ದಿಗ್ಬಂಧನ ಮಾಡಿ ನಿನ್ನ ಬಲವನ್ನು ಹೆಚ್ಚಿಸಿಕೊಳ್ಳಬೇಕು. ಬಲ ಕುಟುಂಬ ಉದ್ದೇಶದಿಂದ ಮೇಲಾಗ್ತಾ ಇದೆಯಾ? ಪಾಪಿ ಗಣಗಳನ್ನ ದಿಗ್ಬಂಧನ ಬಿಡಿಸಲು ಹೊಳಿತು ಇಲ್ಲಾದಲ್ಲಿ ಮಂತ್ರನ ಹೊಳಿತ. ಎಲ್ಲ ಗಣಗಳನ್ನು ನಾನು ದಿಗ್ಬಂಧನ ಮಾಡಿದ್ದೇನೆ. ಆದ್ರೆ ಪಾಪಿ ಮಗನ ನೀನು ಒಬ್ಬನೇ ಒಂದು ಸುಗ್ಗಿನ ಮಾತಾಡ್ತಾ ಇದ್ದೇನೆ. ನನ್ನ ಎದುರೇ ಎಲ್ಲ ಗಣಗಳನ್ನ ವಶ ಮಾಡಿದ್ದೇನೆ. ಹೇಗೆ ಮಾಯಾ ಮೋಹ
ದೋಣಿಯನ್ನ ಮಾಡಿ ಅದರಲ್ಲಿ ನೀನೊಬ್ಬನೇ ಕಳ್ಳ ತಪ್ಪಿಸ್ಕೊಂಡವ. ಅಲ್ವಾ? ಒಳ್ಳೆ ಮಾತಿನ ಹೇಳ್ತೇನೆ, ಒಂದು ನನ್ನಲ್ಲಿ ಐಕ್ಯ ಆಗು, ಇಲ್ಲಂತಾದ್ರೆ ನಿನಗೆ ಉಳಿಗಾಲ ಹೆದರುವಂತವ ನಾನಲ್ಲ. ಯಾಕೋ? ಯಾಕಾಗಿ ಎಲ್ಲ ಗಂಡಗಳನ್ನು ತಿಪ್ಪಣೆ ಮಾಡ್ತೀಯ, ಆದ್ರೆ ನಾವು ನಿನಗೆ ಸಿಗಲಿಲ್ಲ. ಯಾಕಾಗಿ? ಕಳ್ಳ. ನಾನು ಕಳ್ಳ ಅಲ್ಲ, ಮತ್ತೆ ನನ್ನ ಪರಿಯೇ ಹಾಗೆ. ಕಳ್ಳ ಅಲ್ಲ, ಕಳ್ಳ ನೀನು. ಕಳ್ಳ ಅಲ್ಲ ಅಂತಾದ್ರೆ ಒಳ್ಳೆಯ ನೀನಾಗಿದ್ರೆ ಬೇಡ್ತಾ ಇದ್ದೀಯ. ಯಾರು ನೀನು? ಯಾರಲ್ಲಿ ಬೇಡು? ನಮ್ಮಲ್ಲಿ ಇಲ್ಲಪ್ಪ. ಏನು ಕಳ್ಳ ನೀನು? ನಾನು ನೋಡಿದ್ರೆ ನೀನು ಹುಟ್ಟು ಎಷ್ಟೋದು ಪಾಪಿ ನೀನ ಆಕಾಶ ನಂದು ಗೊತ್ತಾಯ್ತಾ? ಗೊತ್ತಿದ್ರು ಕೂಡ ಇಷ್ಟು ಸಾಹಸದಿಂದ ನನ್ನಲ್ಲಿ ಅಂತಾದ್ರೆ ಒಳ್ಳೆ ಮಾತ್ರ ನೀನು ಹೇಳುದು. ನೀನು ಕಳ್ಳ ಅಲ್ಲ ಅಂತ ನನ್ಗೆ ಗೊತ್ತುಂಟು. ಅದು ಸರಿಯಾಗಾದ್ರೆ ಹೇಳು ಪುಣ್ಯಾತ್ಮ. ಅದೇ ಹೇಳಿದ್ದು ಸಾಕಾಗಿ ನಿನಗೆ. ಏನು ಆ ಶಬ್ದವೇ ಸಾಕಂತ ಹೇಳಿದ್ನ. ಆದಷ್ಟು ಬೇಗ ಬಂದು ಅವರೊಂದಿಗೆ ನೀನು ಸೇರಿಕೋ. ಅಂತಾದ್ರೆ ನೋಡು ಅದು ನೋಡು, ಅದು ನಿನಗೆ ನಮ್ಮ ಶಬ್ದ. ಸ್ವಲ್ಪ ಹೊತ್ತು ನಿನಗೆ ಬೀಳ್ತದೆ. ಯಾರು ನಿನಗೆ? ಯಾಕೆ? ಯಾಕೆ ನೀವು ಮಾಡುವ ಕಾಲ ಆಗುಂಟು ಏನುಂಟು ಅಂತ ಆದ್ರೆ ಇಲ್ಲೇ ಕಳ್ಳನ್ನು ತಿಪ್ಪಣೆ ಮಾಡಿದ್ದೀಯ. ಹಾಗಾಗಿ ಹೇಳ್ತಾ ಇದ್ದೇನೆ, ಎಲ್ಲವನ್ನ ಬಿಡಿಸಿದ ಹೊಡಿತು. ಇಲ್ಲವಾದಲ್ಲಿ ಸರಿಯಾಗಿ ನೀವು ಗುಟ್ಟು ವೇಷ ಕಿತ್ತು ಬಿಸಾಕ್ತೇನೆ. ನೀನು ಬರ್ತೇ ಇಲ್ವಾ ಹೇಳಿ? ಬರುದಿಲ್ವಾ? ನೀನು ಬಿಡುವ ಜನ ನಾಳೆ ಮತ್ತೆ ಬರ್ಬಿಡ ನಾನು. ಅಲ್ಲ ಪುಣ್ಯಾತ್ಮ, ಆ ಸಮಯಕ್ಕೆ ಹೇಳಿದ ಮಾತೇನು ಬಿಡಿಸ್ತೀಯ ಬಿಡಿಸುದಿಲ್ವ? ಬಿಡಿಸ್ಲಿಕ್ಕೆಲ್ಲ ಆಗುದಿಲ್ಲ. ಒಟ್ಟು ಸುಲಭದಲ್ಲಿ ಮೈ ಮೇಲೆ ಯಾಕೆ ಬರೀ ಹಾಗೆ ಆತ ಕೇಳಿದ್ರೆ ಈಗ ಮತ್ತೊಮ್ಮೆ ಹೇಳ್ತೇನೆ ನಿನಗೆ, ಒಳ್ಳೆ ರೀತಿ ಬಂದು ಸೇರ್ಕೋ. ನಿನ್ನಂತ ನೀನು ಬಿಡುದಿಲ್ಲ. ನೀನು ಒಂದು ಹೇಳುವುದು ಗೊತ್ತೇನು ದಿಕ್ಕೊಂಡು ಬಿಡಿಸಿದ್ದಾನೆ ಅಂತಾದ್ರೆ ನನ್ನ ಕಾರಣ ತರಬೇಕು. ನಿಲ್ಲುವುದಲ್ಲ, ನೇರವಾಗಿ ಕಷ್ಟವಾಗ್ತದೆ. ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಕೆಂಡದ ಮಳೆಯನ್ನೇ ಸುರಿಸ್ತಾ ಇದ್ದಾನೆ, ಬೆಂಕಿಯ ಮಳೆಯನ್ನೇ ಸುರಿಸ್ತಾ ಇದ್ದಾನೆ. ತಡ ಮಾಡುವುದಲ್ಲ, ಸುತ್ತಲೂ ಆರಿಸುವಂತಹ ಬೆಂಕಿಯ ಮಳೆಯನ್ನು ಒಮ್ಮೆಂದೊಮ್ಮೆಲೆ ಕುಡಿದು ಬಂದಿದ್ದೇನೆ. ಕೆಂಡದ ಮಳೆಯನ್ನು, ಬೆಂಕಿಯ ಮಳೆಯನ್ನು ಕುಡಿದ ಹಾಗಾಯಿತು. ಆದ್ರೆ ದುಷ್ಟ ಸತ್ತಿದ್ದಾನೆ ಎನ್ನುವಲ್ಲಿಗೆ ಪ್ರಕರಣ ಮುಗಿಯಲಿಲ್ಲ. ಇನ್ನೊಬ್ಬ ಉಳಿದಿದ್ದಾನೆ, ಭದ್ರಕೇತು. ಹೆಣ್ಣು ಹುಚ್ಚರಾದಂತಹ ಅವನಿಗೆ
ಹೆಣ್ಣಿನಿಂದಲೇ ಸಾವು ಬರಬೇಕು. ಅದಕ್ಕಾಗಿ ಅಲ್ಲಿ ಚಿಕ್ಕಮ್ಮ ನನ್ನ ಕರೆಯನ್ನು ಕೇಳಿ ಓಡಾಡಿ ಬಂದೆ. ನಿನ್ನನ್ನು ಕರೆಯಲೇ ಮಹತ್ತರವಾದ ಸಹಕಾರ ಸ್ವರ್ಗನಾಥ ಪತ್ರಕ್ಕೆ ಅಟ್ಟಹಾಸದಲ್ಲಿ ನಡೆಯುತ್ತಾ ಇದ್ದಾನೆ. ಅದು ಮಾಡುವುದಲ್ಲ, ರಾಜ್ಯವನ್ನು ಬಾಧಿಸು. ಪಡೆದುಕೊಂಡಂತಾಗಿದೆ. ಇನ್ನು ತಡ ಮಾಡದೆ ಕೆಂಡ ರೂಪವಾಗಿದ್ದು ನೋಡಿದ್ರೆ ಒಳ್ಳೆಯದಾಗಲಿಲ್ಲ. ಮಾಡಬಾರದ ಕಾರ್ಯವನ್ನು ಮಾಡುತ್ತಾರೆ. ಅದಕ್ಕಾಗಿ ಬಂದಿರಲಿ. ಹೆಚ್ಚು ಮಾತನಾಡ ಮಾಂತ್ರಿಕ ಕಲಿತೇನೆ. ಈಗ ಮಾಂತ್ರಿಕ ಯಾರನ್ನು ಬೇಕಾದರೂ ಕರಿ. ಮಾಂತ್ರಿಕ ಆತ ಇಲ್ಲ. ಅವನು ನಿನಗೆ ರಮೇಶ ಸರಿ. ಬಂದವಳು ನಾನು ಬಂದವಳು ಸಾಮಾನ್ಯದವಳಲ್ಲ, ಚಿಕ್ಕಮ್ಮ. ಚಿಕ್ಕ ಬಂದವಳು ಇದನ್ನು ಕೊಲ್ತೀಯಾ? ಸಾಮಾನ್ಯ ಭಾವಿಸಿದೆಯಾ? ಪತ್ರಕ್ಕೆ ಅಂತ ಪತ್ರ ಸುಭದ್ರ ಯಾವತ್ತು ಸಾಯುವ ಪ್ರಶ್ನೆ ಇಲ್ಲ. ಬಂದಂತ ನೀನು ನಾನಾ ನೀನು ಹಾಗಿದ್ರೆ ಮುಂದೆ ಈ ಅಸೋಡು ಕ್ಷೇತ್ರದಲ್ಲಿ ನಂದಿಕೇಶ್ವರ ಎನ್ನುವಂತಹ ಅಭಿಮಾನದಿಂದ ಪರಿವಾರ ದೇವತೆಗಳಾದಂತಹ ನಿಮ್ಮನ್ನು ಮಡಗೂಡಿಕೊಂಡು ಈ ಕ್ಷೇತ್ರದಲ್ಲಿ ನಾನು ನೆಲೆಯಾಗುವಂತೆ ನೆಲೆಯಾದಂತಹ ಆಕಾರಕ್ಕೆ ಪರಿಪರಿಯಾದಂತಹ ಸೇವೆಗಳನ್ನು ನಮ್ಮ ಪಾಲಿಗೆ ಒದಗಿಸುವವರಿದ್ದಾರೆ. ಅಂತಹ ಸೇವೆಯನ್ನು ಸ್ವೀಕರಿಸಿ ಸಂತುಷ್ಟಿಯಿಂದ ನಾವಿದ್ದು ಬೇಡಿದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ನಾವು ಈ ಕ್ಷೇತ್ರದಲ್ಲಿ ನೆಲೆಯಾಗಬೇಕು. ಹಾಗಿದ್ರೆ ಕಲಿಯುಗದಲ್ಲಿ ಸತ್ಯ ಧರ್ಮದ ರಕ್ಷಣೆಗಾಗಿ ಎಲ್ಲರೂ ಒಂದಾಗಿ ಈ ಅಸೋಡಿನಲ್ಲಿ ನೆಲೆಯಾಗೋಣ ನೆಲೆಯಾಗೋಣ ನೆಲೆಯಾಗೋಣ. ಅವರ ಮಡಿದಿ ನಾನು ಮೀರ ಈಗಾಗಲೇ ವಜ್ರ ದುಂಗರವನ್ನ ಕಳೆದುಕೊಂಡಿದ್ದೇನೆ. ಪರಿಸ್ಥಿತಿ ಹೀಗಾಯ್ತಲ್ಲ, ಯಾರಲ್ಲಿ ಹೇಳಿದ ವಿಷಯವನ್ನ ಹೇಳಿ ಬಲವಾದ
ಹೇಳುದು? ಇದೇ ಸರಿ, ನೇರವಾಗಿ ನಮ್ಮನ್ನು ಅಲ್ಲಿಗೆ ನಡೀತೇನೆ. ಬಂದಿದ್ದು ಯಾಕೆ? ನಮಗೆ ಪ್ರಮುಖವಾಗಿ ವ್ಯಾಪಾರ ಬೇಕು. ಇಲ್ಲಿ ಭಾರತ ದೇಶದಲ್ಲಿ ಒಂದು ಬೆಂಕಿ ಪಟ್ಟಣದಲ್ಲಿ ಹಾಕುವಷ್ಟು ಪ್ರಮಾಣದ ಸೀರೆಯನ್ನು ಮಾಡ್ತಾರೆ. ಯಾವುದು? ರೇಷ್ಮೆ ಸೀರೆ. ಅದಕ್ಕೆ ತುಂಬಾ ಗುಣಮಟ್ಟದ ಬೆಲೆ ಉಂಟು. ಅದನ್ನು ವ್ಯಾಪಾರ ಮಾಡಿ ನಾವು ಹೇರಳ ಸಂಪಾದನೆ ಮಾಡಬೇಕಂತ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದು ಬಹಳ ಸುಮಾರು 500 ವರ್ಷದ ಆಚೆ ಕಳೆದು ಹೋಯಿತು. ವ್ಯಾಪಾರ ಎನ್ನುವುದು ಉತ್ತಮ ರೀತಿಯಲ್ಲಿ ಇದೆ. ಈಗ ಸಮಸ್ಯೆ ಮತ್ತೇನು ಅಲ್ಲ, ಏನು? ವ್ಯಾಪಾರ ಚೆನ್ನಾಗಿ ಉಂಟು. ಇಲ್ಲೇ ತಂದು ಎಲ್ಲದ್ದು ವ್ಯವಸ್ಥೆ ಅಂದ್ರೆ ಸಂಸ್ಥಾನ ಉಂಟು. ಎಲ್ಲ ಜನರೊಂದಿಗೆ ನಾನು ಚೆನ್ನಾಗಿ ಆಳ್ವಿಕೆಯನ್ನು ಮಾಡಿಕೊಂಡೇ ಇದ್ದೇನೆ. ಹೀಗೆ ಇರುವಾಗ ನನ್ನ ಹೆಂಡತಿ ಇಷ್ಟೊತ್ತಿಗೆ ಬರಬೇಕಿತ್ತು. ನೋಡೋಣ. ಏನು ಅವಸರವಾಗಿ ಬಂದೆ. ಈಗಾಗಲೇ ಚಿಂತೆಯಲ್ಲಿದ್ದವಳು ನಾನು. ಅದು ನೋಡ್ತಾ ಇದ್ದೇನೆ ನಿನ್ನ ಮೋರೆಯನ್ನು. ಅದು ಬಾಡಿದೆ. ಹೌದು. ಯಾಕೆ ವಜ್ರ ದುಂಗುರವನ್ನು ಕಳೆದುಕೊಂಡಿದ್ದೇನೆ. ಆ ಚಿಂತೆಯಲ್ಲಿದ್ದವಳು ನಾನು. ವಜ್ರದ ಉಂಗುರ ಕಳೆದು ಹೋಗ್ತಾ. ಹೌದು. ಈಗಾಗಲೇ ಸಖಿ ಬಂದು ಆಡಿರೋ ಮಾತು, ಅಸೋಡಿನಲ್ಲಿ ನಂದಿಕೇಶ್ವರ ನೆಲೆಯಾಗಿ ನಿಂತಿದ್ದಾನಂತೆ. ಏನು ಅಸೋಡಿನಲ್ಲಿ ನಂದಿಕೇಶ್ವರ ನೆಲೆಯಾಗಿ ನಿಂತಿದ್ದಾನೆ. ನಂದಿಕೇಶ್ವರ ಏನು ಮಾಡ್ತಾನೆ? ಅವನಲ್ಲಿ ಹೋಗಿ ವಿಷಯವನ್ನು ತಿಳಿಸಿದ್ದೇ ಹೋದಂತಾದ್ರೆ ವಜ್ರದುಂಗರ ವಾಪಸ್ ಸಿಗ್ತದೆ. ಓಹೋ, ನಿನಗೆ ನಿನ್ನ ಸಖಿ ಹೇಳಿದ ಮಾತು. ನಂದಿಕೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ವಜ್ರದ ಉಂಗುರ ಮರಳಿ ಸಿಗ್ತದೆ. ಹೌದು. ಅದಕ್ಕೆ ನಿನಗೆ ಆ ವಿಷಯವನ್ನು ಹೇಳಲಿಕ್ಕೆ ಇಲ್ಲಿವರೆಗಾಗಿ ಬಂದವಳು. ಬಹಳ ಸಂತೋಷವಾಯಿತು. ಆ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ನೀನು ಇದನ್ನು ನಾನು ನಂಬೇಕಾ? ಇದು ಮೂಢನಂಬಿಕೆ ಅಲ್ಲ. ನಂದಿಕೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ವಜ್ರದ ಉಂಗುರದು ಹೇಗೆ ಸಿಗ್ತದೆ? ಹೀಗೆ ಮಾಡೋಣ. ಹೇಗೆ ಮಾಡಿದ್ರೆ ಹೇಗೆ? ಈಗ ಸಚಿವರೆಲ್ಲ ಹೇಳಿದ್ದಾರೆ, ಅವಳು ಆಡುವಂತ ಮಾತು ನಂದಿಕೇಶ್ವರನಲ್ಲಿ ಪ್ರಾರ್ಥನೆಯಾಗಬೇಕು ಅನ್ನೋದು. ಅದು ನನಗೆ ಮೂಢನಂಬಿಕೆಯಾಗಿ ತೋರ್ತಾ ಇದೆ. ಒಂದು ಪಂದ್ಯ ಮತ್ತೆ ಸ್ಪರ್ಧೆ ಏರ್ಪಡಿಸಿದ್ರೆ ಹೇಗೆ? ಸುತ್ತಮುತ್ತಲೇ ಇರುವಂತಹ ದೇವಾಲಯದಲ್ಲಿರುವಂತಹ ಮೊತ್ತೇಶ್ವರರಿಗೆ ತೈಲ ಕೊಪ್ಪರಿಯ ಬಗ್ಗೆ ವಿಚಾರ ತಿಳಿಸುವುದು. ತೈಲ ಕೊಪ್ಪರಿಗೆ ಎಲ್ಲಿ ಯಾರು ಹಾರ್ತಾರೋ, ಯಾವ ಕೊಪ್ಪರಿಗೆ? ತೈಲ ಕೊಪ್ಪರಿಗೆ, ಎಣ್ಣೆ ಕೊಪ್ಪರಿಗೆ, ಎಣ್ಣೆ ಕೊಪ್ಪರಿಗೆ, ಕಾದ ಎಣ್ಣೆ ಕೊಪ್ಪರಿಗೆ, ಕಾದ ಎಣ್ಣೆ ಕೊಪ್ಪರಿಗೆ ಹಾರಿಕೊಳ್ಳುವುದು. ಹಾರಿಕೊಳ್ಳುವುದು ಅದು ಅಲ್ಲಿ ಸತ್ಯ ಆಯ್ತು ಅಂತೇಳಿ ಆದ್ರೆ ನಾನು ಅವರಿಗೆ ಪರೀಕ್ಷೆ ಮಾಡ್ತದೆ ಅನ್ನುವುದು. ಏನ್ ಪರೀಕ್ಷೆ ಮಾಡಿ? ಅವ್ರಿಗೂ ಏನೂ ಆಗಿದೆ. ಆ ಉರಿ ಕೊಪ್ಪರಿಗೆಯಿಂದ ಮೇಲೆ ಬಂದ್ರೆ ನಂದಿಕೇಶ್ವರನ ಶಕ್ತಿ ಉಂಟು. ಹೇಗೆ? ಅವರು ಉರಿಯಿಂದ ಬೊಂಬೆ ಹಾಕಿದ್ರೆ ನಂದಿಕೇಶ್ವರ ಇಲ್ಲ.
ನಿಮ್ಗೆ ಕಳವಾದ ವಸ್ತು ಬೇಡವಾ? ಈಗ ಕಳವಾದ ವಸ್ತು ಹೋದ್ರೆ ಹೋಗಿ ಅದು ನಾನು ಎಷ್ಟು ಬೇಕಾದ್ರೂ ತಂದೇನೆ. ನನಗೆ ಇದು ಉಳಿಯೊಂದು ಜನ ನಂದಿಕೇಶ್ವರ ನಂದಿಕೇಶ್ವರ ಅಂತ ಒಪ್ಪೆ ಹಾಕ್ತಾರೆ. ನೋಡ್ಬೇಕು ಹಾಗಾಗಿ ಒಂದು ಪರೀಕ್ಷೆ ಆಗೋದು ಎಲ್ಲರಿಗೂ ಮುಟ್ಟಿಸುವಂತೆ ನಮ್ಮವರಿಂದ ಲೇಖನವನ್ನು ಕಳಿಸ್ತಾ ಇದ್ದೀವಿ. ಮಾಡಿರಲೇ ಇಲ್ಲ. ಏನಾಯ್ತು? ನಮ್ಮ ಆಂಗ್ಲರ ಅಧಿಕಾರಿ ನಮ್ಮಲ್ಲಿ ಇದ್ದಾನಲ್ಲ ಒಬ್ಬ, ಅವ ಬರೆದು ಕಳಿಸಿದಂತಹ ಲೇಖನ ಓದಿದೆ ನಾನು. ನಂದಿಕೇಶ್ವರನನ್ನೇ ಪರೀಕ್ಷೆ ಮಾಡಬೇಕು. ನಾವು ಆಸೋಡು ನೀವು ನಮ್ಮವರ ಹಾಗೆ ಆಸೋಡಿನಲ್ಲಿ ಬೆಂಕಿ ನಂದಿಕೇಶ್ವರನ ದೇವಸ್ಥಾನದಲ್ಲಿ ಮೊಕ್ತೇಶ್ವರನಾಗಿದ್ದೇನೆ. ಸುಪ್ಪಣ್ಣ ಹೆಗ್ಗಡೆ ಅಂತ ನನ್ನ ಹೆಸರು. ನನಗೆ ಹೆಸರು ಹೇಳುವುದಕ್ಕೂ ನೆನಪಾಗಲಿಲ್ಲ. ಯಾಕೆ ಆ ಪತ್ರವೇ ತಲೆ ತಿಂತಾ ಇತ್ತು ನಾನು. ಅವರು ಬರ್ದದ್ದು ಏನು ಗೊತ್ತುಂಟ, ನಂದಿಕೇಶ್ವರನಿಗೆ ಶಕ್ತಿ ಉಂಟು ಅಂತಾದರೆ ತೈಲದ ಕಟಕದ ಕುದಿಯುವಂತಹ ಕೊಪ್ಪರಿಗೆ ಎಲ್ಲ ಪಾತ್ರೆಗಳು ಬೀಳಬೇಕು. ಅಲ್ಲ, ಇದು ಎಂತಹ ಹುಚ್ಚಿನ ಕೆಲಸ ಇದು. ಅಲ್ಲ ಸ್ವಾಮಿ, ಇದೀಗ ಕಲಿಯುಗ. ದೈವಗಳನ್ನು ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದ? ಅದು ಮಾಡ್ಲಿಕ್ಕೆ ಆಗುವುದಿಲ್ಲ, ಮತ್ತೆ ಮಾಡ್ಲಿಕ್ಕೆ ಹೋಗಲೂಬಾರದು. ಹಿರಿಯರು ಹೇಳಿದ ಮಾತಿದು. ದೈವವನ್ನು ನಂಬಿಕೊಂಡು ಬರಬೇಕು, ನಮ್ಮ ಕೆಲಸ ಆಗ್ತದೆ ಅಂತ ಹೇಳಿದ್ದಾರೆ. ಪ್ರಾಣ ಬಿಡ್ಲಿಕ್ಕೆ ಯಾರಾದ್ರೂ ಆಗ್ತದೆ? ಇದು ಈ ನಮ್ಮ ಪಾತ್ರೆಗಳಿದ್ದಾರಲ್ಲ, ತುಂಬಾ ಪಾಪದವರು. ಅವರಿಗೆ ಈ ವಿಷಯವನ್ನು ಹೇಗೆ ತಿಳಿಸುವುದು ನಾನು? ನಂದಿಕೇಶ್ವರ ಎಂತಹ ಸಂದಿಗ್ಧದಲ್ಲಿ ನನ್ನನ್ನು ಇಟ್ಟನಲ್ಲ ಈಗ. ಓ, ಅಲ್ಲಿ ಪಾತ್ರೆಗಳು ಬರ್ತಾ ಇದ್ದಾರೆ, ನೋಡುವ. ಮನದಿ ಮರುವುದಿರಲು ಏನು ಆಲೋಚನೆ ಮಾಡ್ತಾ ಇದ್ದೀರಾ? ಆಲೋಚನೆ ಮಾಡುವುದಲ್ಲ, ಚಿಂತೆಯೇ ಆಗಿದೆ. ನಾಳೆ ನಿಮ್ಮನ್ನು ನಾನು ನೋಡ್ತೀನೋ ಇಲ್ಲವೊಂದೋ ಎನ್ನುವಂತಹ ಚಿಂತೆ ನನಗೆ. ಹಾಗಲ್ಲಪ್ಪ, ಮತ್ತೆ ನಿಮ್ಮ ಜೀವ ಹೋಗ್ತದಲ್ಲ ಅಂತ. ಯಾಕೆ? ನೀವು ನಮಗೆ ಬೇಕು. ಅದು ಪರಿಸ್ಥಿತಿ ಆ ರೀತಿ ಬಂದಿದೆ. ಸಂದಿಗ್ಧದಲ್ಲಿದ್ದೇನೆ ನಾನು, ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ಲ. ಆಂಗ್ಲರ ಅಧಿಕಾರಿಯಿಂದ ನಮಗೊಂದು ರಾಯಸ ಬಂದಿದೆ. ರಾಯಸ ಅಂದ್ರೆ ಅದು ದೊಡ್ಡವರು ಕಳಿಸಿದ್ದಕ್ಕೆಲ್ಲ ರಾಯಸ ಅಂತ ಹೇಳ್ಬೇಕು, ಪತ್ರ ಅಂತ ಹೇಳಿದ್ರೆ ಸರಿಯಾಗುವುದಿಲ್ಲ. ರಾಯಸದಲ್ಲಿ ಇರುವಂತ ಉದ್ದೇಶ ಏನಿದೆ, ವಿಷಯ ಏನಿದೆ, ಎಲ್ಲ ಇಲ್ಲಿರುವಂತಹ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲಾ ಪಾತ್ರೆಗಳನ್ನು ಕರೆಸಿ ಎಣ್ಣೆಯ ಕೊಪ್ಪರಿಗೆ, ಕೊತ ಕೊತ ಕುದಿಯುವಂತ ಎಣ್ಣೆ ಕೊಪ್ಪರಿಗೆಯಲ್ಲಿ ನೀವು ಬೀಳಬೇಕಂತೆ. ನೀವು ಒಪ್ಪಿಕೊಳ್ಳುವಂತೆ? ಅಲ್ಲ, ಒಪ್ಪಿಕೊಳ್ಳುವುದಲ್ಲ, ಬೀಳಬೇಕಂತೆ. ಅವರಿಗೆ ನಂದಿಕೇಶ್ವರನ ಶಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅನ್ನುವಂತ ಒಂದು ಹುಮ್ಮಸ್ಸು ಬಂದಿದೆ. ಅಲ್ಲ, ಒಪ್ಪಿಕೊಳ್ಳದ ಅಂತ ಹೇಳಿದ್ರೆ ನಾನಿಗಲ್ಲಿ ಯಾಕಂದ್ರೆ ಒಪ್ಪಿಕೊಂಡಿದ್ದೇನೆ ಅಂತ ನಾನು ಅವರಿಗೆ ಮತ್ತೆ ಪತ್ರ ಬರೆಯಬೇಕಾಗಿಲ್ಲ. ನಾಳೆ ಬೆಳಿಗ್ಗೆ ಆದ್ರೆ ಅವ್ರು ಇಲ್ಲಿಗೆ ಬರ್ತಾರೆ. ಅಷ್ಟರೊಳಗೆ ನಾವು ಎಲ್ಲಾ ಪಾತ್ರೆಗಳನ್ನು ಕರೆಸಿ ಈ ಕೆಲಸ ಮಾಡಿಸ್ಬೇಕು. ಒಂದು ವೇಳೆ ನಂದಿಕೇಶ್ವರ ಇಲ್ಲ ಅಂತ ಆದ್ರೆ ನೀವು ಸಾಯ್ಬೇಕಾಗ್ತದೆ. ನಂದಿಕೇಶ್ವರನಿಗೆ ಶಕ್ತಿ ಉಂಟು, ನಂದಿಕೇಶ್ವರನ ಶಕ್ತಿಯಿಂದ ನೀವೆಲ್ಲ ಬದುಕ್ತೀರಿ ಅಂತ ಆದ್ರೆ ಅವನಿಗೊಂದು ನಂಬಿಕೆ ಬರ್ತದೆ ಅಂತ ಹೇಳುವುದು. ಅವನಿಗೆ ಬರೀ ಒಂದು ನಂಬಿಕೆ ಬರಬೇಕು ಅನ್ನೋ ಉದ್ದೇಶಕ್ಕೆ ನೂರಾರು ಜನ ನೀವೆಲ್ಲ ಪ್ರಾಣ ಕಳ್ಕೋಬೇಕಲ್ಲ ಅನ್ನುವುದೇ ನನಗೆ ಚಿಂತೆಯಾಗಿದೆ. ಮತ್ತೆ ನಾನು ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಆಗಲು ಇರ್ಬೇಕಾಗ್ತದ ನಮ್ಗೆ? ನಿಮ್ಮಂತ ಪಾತ್ರೆಗಳು ಮತ್ತೆ ಎಲ್ಲಾದ್ರೂ ಹೋಗಿ ಹುಡುಕಿದ್ರೆ ಸಿಗ್ತಾರೋ ನಮಗೆ? ಅದಕ್ಕೆ ಹೇಳಿದ್ದು ನಾನು, ನೀವೇ ನಮಗೆ ಇರಬೇಕು ಅಂತ. ಎಂತ ಪ್ರಶಾಂತವಾದ ಮುಖ ನಿಮ್ಮದು. ಈ ಮುಖ ಇನ್ಯಾರಿಗಾದ್ರೂ ಉಂಟ?
ಅಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ, ಇದಕ್ಕೆ ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ಲ ಪಾತ್ರಿಗಳು. ನಿಮಗೇನಾದ್ರೂ ಗೊತ್ತಾಗ್ತಿದ್ರೆ ಹೇಳಿ. ಅವ್ರು ಬರುವ ತಾಳೆ ಅಲ್ವಾ, ಅದಕ್ಕಾಗಿ ಹೆಚ್ಚು ಚಿಂತೆ ಮಾಡೋದು ಬೇಡ. ಈಗ ಸಮಯ ಎಷ್ಟಾಗಿದೆ? ಸಮಯ ಈಗ ಮಧ್ಯರಾತ್ರಿ ಆಗ್ತಾ ಬಂತು. ಹೌದೌದು, ಇವತ್ತು ಈಗ ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ದೇವಸ್ಥಾನದಲ್ಲಿ ಬೆಳಿಗ್ಗೆ ಏನಂತ ನೋಡುವ. ಆದಿತ್ಯ ನೀವು ಅಲ್ಲಿ ಹೋಗಿ ಹಾಗೆ ನಂದಿಕೇಶ್ವರ ಇಂದು ಚಿಂತೆಯಲ್ಲಿ ಸೃಷ್ಟಿ ಚಿಂತೆಯಲ್ಲಿ ಸೃಷ್ಟಿ ಹೊರಗಿ ನಿದ್ರಿಸುತ್ತಿರೆ ಸರಿರಾತ್ರಿ ಕರೆಯೇ ಸೃಷ್ಟಿ ಕಂಡನ ಕನಸನೋ ಕನಸಿನ ನಂದಿಗೇಶ್ವರ ಬಿಡು ಮನದ ಮನಸ್ಸಿನ ಭಯವ ಮನದ ಚಿರತೆಯ ಅರಿತು ನಂದಿಗೇಶರು ಸಾಮಾನ್ಯದವರಲ್ಲ. ಈ ಅಶೋಕ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಂತಿರುವಂತಹ ನಂದಿಕೇಶನೇ ನಾನಾಗಿದ್ದೇನೆ. ಲೇಖನದ ಕುರಿತಾಗಿ ಚಿಂತಿಸ್ತಾ ಇದ್ದೀರಾ? ಚಿಂತಿಸುವಂತಹ ಅಗತ್ಯ ಇಲ್ಲ. ಅಲ್ಲಿಯವರೆಗಾಗಿ ನೀವು ಹೋಗಿ ಕಾದ ಕೊಪ್ಪರಿಗೆ ವೀಳ್ಯ ಎಲೆಯನ್ನು ಹಾಕಬೇಕು. ಆ ಎಲೆ ಬಾರದೆ ಹೋದರೆ ನೀವು ಆ ಕೊಪ್ಪರಿಗೆ ಎಣ್ಣೆಗೆ ಹಾರಿ ನಿಶ್ಚಿಂತೆಯಿಂದಲೇ ಅಸೋರಿನಲ್ಲಿ ನಂದಿಕೇಶ್ವರ ಇದ್ದಾನೆ ಎನ್ನುವುದನ್ನು ತೋರಿಸಿಕೊಡ್ತೇನೆ. ನಿಶ್ಚಿಂತೆಯಿಂದಲೇ ಮಧ್ಯರಾತ್ರಿಯಲ್ಲಿ ಒಮ್ಮೆ ಬೆಚ್ಚಿ ಬಿದ್ದು ಎದ್ದನ್ನು ಯಾರೋ ಕರೆದ ಹಾಗೆ ಏನಾಗಿದೆ? ಬೆಚ್ಚಿ ಬಿದ್ದು ಎದ್ದೆ. ಪಕ್ಕದಲ್ಲಿ ನೋಡಿದ್ರೆ ನೀವಿಲ್ಲ. ನಾನಿರ್ಲಿಲ್ಲ, ಪಕ್ಕದಲ್ಲಿ ಹೋಗಿ ಮಲಗಿದ್ದೇನೆ. ನೋಡ್ಲಿಲ್ಲ ನಾನು. ಕತ್ತಲೆ. ಹೌದೌದು. ಕನಸಿನಲ್ಲಿ ನಾನು ನಂದಿಕೇಶ್ವರ ಮಂಗಳೇ ನಿಮಗೆ ಕನಸು ಬಿದ್ದಿದ್ಯಾ? ಹೌದು. ನನಗೆ ಕೂಡ ನಿಮಗೂ ಬಿಟ್ಟ. ನನಗೂ ಕನಸು. ನಿಮ್ಮ ಕನಸಿನಲ್ಲಿ ತಂದದ್ದೇನು? ನನ್ನ ಕನಸಿಗೆ ಬಂದಿದ್ದು ನಂದಿಕೇಶ್ವರ. ನಂದಿಕೇಶ್ವರ ಏನಾದ್ರೂ ಹೇಳಿದ್ದು ಕೇಳಿಸ್ತಾನೆ. ಹೇಳಿದ್ದೇನು? ನಾಳೆ ಎಣ್ಣೆ ಮನೆಗೆ ನೀರು ಹಾರು ಅಂತ ಹೇಳಿದ್ದೇನೆ. ನಿಮಗೆ ಎಣ್ಣೆ ಹಾರ್ಲಿಕ್ಕೆ ಹೇಳಿದ್ ನಾನು. ಹಾರ್ಲಿಕ್ಕೆ ಹೇಳಿದ್ದಾನೆ. ನನಗೂ ಹಾಗೆ ಹೇಳಿ. ಅದು ಹೇಗೆ? ಒಂದು ವೀಳ್ಯದೆಲೆಯನ್ನು ಎಣ್ಣೆಗೆ ಹಾಕು. ಮೊದಲಾಗಿ ಹಾಕಿ ಅದು ಬಾಡಿದೆ ಅಂತ ಆದ್ರೆ ಹಾರಬಾರದಂತೆ ಎಚ್ಚರಿಕೆ ಕೊಟ್ಟಿದ್ದೆ. ಅದು ಬಾಡದೆ ಇದ್ರೆ ನೀನು ಹಾರು ಎನ್ನುವುದಾಗಿ ನನಗೆ ಸೂಚನೆಯನ್ನು ಕೊಟ್ಟಿದ್ದಾನೆ ನಂದಿಕೇಶ್ವರ. ಎಚ್ಚರಿಕೆ ಸೂಚನೆ ಎರಡೂ ಬಂದ ಹಾಗಾಯ್ತು. ಹೌದೌದು. ತಲೆ ಬಿಸಿಯನ್ನು ಸ್ವಲ್ಪ ಹೋಗಿದ್ದಾರೆ. ನಂದಿಕೇಶ್ವರ ಇದ್ದಾನಂತ ನನಗೆ ನಿಮಗೆ ಗೊತ್ತಾಯ್ತು. ಹೌದು. ಆ ಮೂರ್ಖನಿಗೊಂದು ಗೊತ್ತಾಗಬೇಕು. ಅವರಿಗೆಲ್ಲ ಗೊತ್ತಾಗ್ಬೇಕಲ್ಲ. ಅದಕ್ಕಾಗಿ ಇಲ್ಲಿ ಆಲೋಚನೆ ಮಾಡುದಲ್ಲ. ಬೆಳಗಾಗ್ತಾ ಬಂದಿದೆ. ಹೌದೌದು. ಎಲ್ಲದರ ವ್ಯವಸ್ಥೆ ಮಾಡ್ತೇನೆ. ಸ್ಪರ್ಧೆಯನ್ನು ವಿರಗಿಸುವ ಚಂದದಿ
ಸಂತೋಷವಾಯಿತು. ನಾನು ಕೊಟ್ಟ ಪಾಯಸ ನಿಮಗೆ ಮುಟ್ಟಿದ್ದ ಹೇಗೆ? ರಾಯಸ ಹ? ರಾಯಸ ಹೋ 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 ಅದನ್ನು ರಾಯಸ ಅಂತ ಹೇಳುವುದಾ? ರಾಯಸ ಅಂದ್ರೆ ಹಾಗೆ ಹಾಗೆ ರಾಯಸವನ್ನು ನೋಡಿಯೇ ಇಲ್ಲಿಗೆ ಬಂದಿದ್ದು ಬಹಳ ಸಂತೋಷವಾಯಿತು. ಮತ್ತೆ ಏನಂತ ನೀವು ತಿಳಿದಿದ್ದು ಚೆನ್ನಾಗಿತ್ತು, ಎಲ್ಲವನ್ನು ಓದಿದ್ದು ತಾನೆ. ಈಗ ಮತ್ತೆ ನಡೆಯಬೇಕು ಅಂತೇಳಾದ್ರೆ ನೀವೆಲ್ಲ ಜನವನ್ನು ಕೋಳಿ ಇಲ್ಲಿಗೆ ಬಂದಿದ್ದು. ಹೇಳಿದೆ ಮತ್ತು ಬರ್ತಾ ಇದ್ದಾರೆ ಕೆಲವರು. ಇನ್ನು ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ಬಹಳ ಸಂತೋಷ, ಬಹಳ ಸಂತೋಷ. ಅವರಿಗೂ ಕುತೂಹಲ ಇದನ್ನು ನೋಡಬೇಕು ಅಂತ. ಆಗಬಹುದು ಆಗಬಹುದು. ಈಗ ನಿಮ್ಮಲ್ಲಿ ಸಿದ್ಧತೆಗಳು ಹೇಗೆ ಹೇಗೆ? ಎಲ್ಲವೂ ಬರ್ತದೆ, ನಿಮ್ಮ ಕಣ್ಣ ಮುಂದೆ ಬರ್ತದೆ. ಆಗಲಿ ಅಂತ ಆಗಲಿ. ಮುಖ್ಯಸ್ಥರೇ, ಈ ಎಣ್ಣೆಗಳನ್ನು ನಾನು ಹಾಕ್ಲಿಕ್ಕೆ ಸಿದ್ಧ ಆಗಿದ್ದೇನೆ. ಹೌದು, ಅದೊಂದು ವ್ಯವಸ್ಥೆ ಮಾಡ್ತೀರಾ ಈಗ? ಹಾಗೆ ಹೇಳಿದ್ದಾರೆ. ಸಂಪತ್ತಿಗೆ ಹೇಳಿದೆ. ಹೌದಾ? ಎಣ್ಣೆಯ ಕೊಬ್ಬರಿಗೆ ಕೊಬ್ಬರಿ ಕೊಬ್ಬರಿಗೆ ಕೊಬ್ಬರಿ ಕೊಬ್ಬರಿ ಅಲ್ಲ ಕೊಬ್ಬರಿಗೆ ಹಾ, ಹಾ. ಅಂದ್ರೆ ಅದರಲ್ಲಿ ಎಣ್ಣೆ ಉಂಟು. ಎಣ್ಣೆಯ ಕೊಬ್ಬರಿಗೆ ಅಂದ್ರೆ ಎಣ್ಣೆಯೇ ಇರುವುದು. ಒಳ್ಳೆಯದು ಒಳ್ಳೆಯದು. ಹಾ. ಈಗ ಏನು ಮಾಡ್ತೀರಾ? ನೀವು ಪರೀಕ್ಷೆ ಮಾಡ್ತೀರಾ? ಎಷ್ಟು ಬಿಸಿ ಉಂಟು ಅಂತ ಕೈ ಹಾಕಿ ನೋಡ್ತೀರಾ? ಹಾ. ಪ್ರಮಾಣ ಸಾಮಾನ್ಯವಾಗಿ ಗೊತ್ತಾಗ್ತಾ ಇದೆ. ಅದರ ಆವಿಗೆ ಎಣ್ಣೆಗೆ ಮುಟ್ಟಿದ್ರೆ ಇನ್ನೆಷ್ಟು ಅದು ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕೆ. ಈಗ ಮುಂದೆ ನೀವು ಏನ್ ಮಾಡ್ತೀರಿ ಏನ್ ಈಗ ಮಾಡ್ತೀರಿ? ಮುಂದೆ ಪಾತ್ರಿಗಳೇ ಹೇಳಿದ್ರ ಹೌದೌದು. ಇದು ವೀಳ್ಯದೆಲೆ. ಇವರು ಯಾರು? ಇವರು ನಮ್ಮ ಪಾತ್ರೆಗಳು. ಇವರು ಪಾತ್ರೆ. ಪಾತ್ರೆ ಇದು ಪಾತ್ರೆ. ಪಾತ್ರಿ ಇದು ಪಾತ್ರೆ. ನೀವು ಹೇಳಿ ಕಳಿಸಿದ್ರಲ್ಲ, ಹಾ ಹಾ ಎಲ್ಲಾ ಪಾತ್ರೆಗಳು ಬರಬೇಕು. ಅಂದ್ರೆ ನೇಮದಿಂದ ಇಲ್ಲಿಗೆ ನಡೆದುಕೊಳ್ಳುವರು. ನೇಮ ನಿಷ್ಠೆಯಿಂದ ನಡೆದುಕೊಳ್ಳುವುದು. ಏನು? ನೀವು ಸಂತೋಷದಿಂದ ಚಪ್ಪಾಳೆ ಬಾರಿಸುವ ಹೇಗೆ? ಆಗಲಿ ಆಗಲಿ. ಹಾ. ನನಗೆ ಸಮಾಧಾನ ಉಂಟು, ಸಮಾಧಾನ ಉಂಟು. ನಿಮಗೆ ಸಮಾಧಾನ ಆದ್ರೂ ಸಾಕು. ನಿಮಗೆ ಕಾರ್ಯಕ್ರಮ ಏನಂತ ನೆರವೇರಲಿ ನೆರವೇರಲಿ. ಪಾತ್ರೆಗಳೇ ಸಮಾಧಾನದಲ್ಲಿ ಯಾವುದಿದೆ? ನಾನು ಎಣ್ಣೆಗೆ ಹಾಕ್ತೇನೆ ಅಂತ ಪುಣ್ಯ ಅದು ಏನೇ ಇರಲಿ ನಿಮಗೆ ಪ್ರಯುಕ್ತ ಹಾರುವುದು ನಾನು ಪರೀಕ್ಷೆ ಮಾಡಿ ಅವರಿಗೆ ಅದರ ಸಂಬಂಧ ಅಲ್ಲ. ಹಾರೋದಕ್ಕಿಂತ ಮುಂಚೆ ಪರೀಕ್ಷೆ ಮಾಡಿ ನೋಡ್ಬೇಕಲ್ಲ ನಾನೀಗ. ನೋಡ್ಬೋದಲ್ಲ ಅಲ್ಲ, ನಮ್ಮದು ಪಂಥ ಏನುಂಟು ನಾವು ತಿಳಿದುಂಟು ಉಂಟು. ನೀವು ಹೇಳಿದ್ದೀನು ಪಾತ್ರೆಗಳು ಬಂದು ಕೊಪ್ಪರಿಗೆಯಲ್ಲಿ ಹಾರಬೇಕು ಅಲ್ವಾ? ಹಾರ್ತಾರೆ. ಮತ್ತೆ ಇನ್ನೇನಾದ್ರೂ ಅದಕ್ಕೆ ಹಾಕಬಾರದು ಅಂತ ಏನಿಲ್ವಲ್ಲ? ಹಾಗೇನು ನಿಯಮ ಅಲ್ವಾ? ಇಲ್ಲ. ಅಂದ ಮೇಲೆ ಒಂದು ಎರಡು ಎಲೆ ವಿಳೆದೆಲ್ಲ ಹಾಕಿರಿ ಏನು ನಷ್ಟ? ಆಗಲಿ ಅಂತೆ ಆಗಲಿ ಅಂತೆ. ಇವನು ಕೈಯಲ್ಲಿ ಎಲೆ ಹಾಕ್ತಾನೆ. ಹಾಕಿದ್ದಾನೆ. ಈಗ ನಾನು ಸ್ನಾನ ಮಾಡಿ ಬರ್ಬೇಕು. ಅವನು ಯಾವಾಗಲೂ ಎಣ್ಣೆಯಲ್ಲಿ ಹಾರುವಾಗಲೇ ಸ್ನಾನ ಮಾಡೋದು. ಅಲ್ಲ, ಹಾರುವುದಿಲ್ಲ, ಸ್ನಾನ ಮಾಡ್ತಾರೆ ಅಷ್ಟೇನೆ. ಈ ಹಾರೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅವನನ್ನು ಕಳಿಸಿ ಸ್ನಾನ ಮಾಡಿ ಬರ್ತೇನೆ. ಮತ್ತೆ ಸ್ನಾನ ಮಾಡಿ ನೋಡಿ. ನಿಮಗೇನಾದ್ರೂ ತಲೆ ಸರಿ ಉಂಟು ಉಂಟು. ಅಲ್ಲ, ಆ ಕರಿಯ ಇದನ್ನು ಮಾಡ್ತಾನೆ. ಅವನು ಬೆನ್ನು ನೋಡಿದ್ರೆ ಎಷ್ಟು ಕಪ್ಪಿದೆ ಅಂತ. ಸರಿಯಾಗಿ ಕೆಲಸ ತೆಗೆದ್ರೆ ಯಾವ್ದು ಬೇರೆ ತುಂಬಾ ಇದ್ದಾನೆ. ಅಧಿಕಾರಿಗಳೇ ಅಲ್ಲ, ಪೋತ ಇದ್ದಾನೆ ಇದ್ದಾನೆ. ಅಧಿಕಾರಿ ಇವನು ಮಾಡುವುದು ಹೌದು. ಅವನು ಮಾಡ್ತಾನೆ. ಅಲ್ಲ, ನಿಮಗೆ ತಲೆ ಸರಿ ಇಲ್ಲ ಅಂತ ನಾನು ಹೇಳುದು. ನನಗೆ ನಂಬಿಕೆ ಉಂಟು. ಅದಕ್ಕೆ ಅವ ನಮ್ಮ ಪ್ರೀತಿ ಅವ. ನನಗೆ ಅನುಮಾನ ಆಗಲಿಲ್ಲ, ಆಗಲಿಲ್ಲ, ಅವನು 3 ಹೊತ್ತು ಕೊಟ್ಟು ಸಮರ್ಥಕಂತ ಅಷ್ಟೇ ಗೊತ್ತು ನನಗೆ. ಅವ 3 ಹೊತ್ತು ಸರಿ ತಕೊಂಡ್ರು ಸಹ ಅದರ 10ರಷ್ಟು ಕೆಲಸ ಮಾಡ್ತಾನ. ಹೌದಾ? ನೀವು ನೋಡಿದ್ರುಂಟು. ನಮ್ಮಲ್ಲಿ
ಇಲ್ಲೇ ಇರುವುದು. ಅಲ್ಲ ಅಲ್ಲ ಇಲ್ಲ, ಪಾತ್ರೆಗಳೆಲ್ಲ ಬರ್ತಾರೆ. ಸ್ನಾನಕ್ಕೆ ಹೋಗಿ. ನಾಲ್ಕು ಹೋದ್ರೆ ಎಲ್ಲ ಹೆದರ್ಕೊಂಡು ಓಡಿ ಹೋಗಿ. ಇಲ್ಲಪ್ಪ, ಇಲ್ಲ ಅವರು ನಮ್ಮ ಪಾತ್ರೆಗಳು, ಇಲ್ಲ ದಕ್ಷಿಣದ ಬರ್ತಾವೆ. ಆಸೋಡಿದ ಪಾತ್ರೆಗಳು ಅವರು. ಇನ್ನೇನು ಮಾಡೋದಲ್ಲ. ಎಲ್ಲಿ ಪಾತ್ರೆಗಳಾದ್ರು ದಕ್ಷಿಣ ಜೊತೆಗೆ ಬಂದಿದ್ದು ಊರಿನ ಗಣ್ಯರು, ಗಣ್ಯರು, ಊರಿನ ಪ್ರಮುಖರು. ಹೌದು 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 ಹೌದು. ಕೊಯ್ದು ಎಲ್ಲ ಹೋಯ್ತು. ಕೊಯ್ದು ಯಾವುದು? ಸ್ನಾನ ಆಗಬೇಕು. ಹೌದಾ? ಅವರು ಸ್ನಾನ ಅಂದ್ರೆ ದೇವರ ನಿಷ್ಠೆಗಳು ಬಹಳ 2 ಜಾವ ಆದ್ರೂ ಆಗ್ಬೇಕು. ಎಲ್ಲ ಹೆದರ್ಕೊಂಡು ಓಡಿ. ಅಲ್ಲ ಮಾಂದಿಗೆ ಬಾಯಿಗೆ ಇಲ್ಲಿ ಕೇಳಿ, ಆ ಜನ ಇಲ್ಲಿಗೆ ಬರ್ತದ ಹಾಗೆ ಇಲ್ಲಿಗೆ ಓಡಿ ಹೋಗ್ತದ. ಅವನಿಗೆ ದೇವರು ಬರ್ತದ, ಮಾಡಿ ಬರ್ತದ. ನಿಮಗೆ ಸಾಹಿತ್ಯ ಕೊಡುವುದಕ್ಕೆ ನಾನಿದ್ದೇನೆ. ಅವ್ರು ಎಂತ ಮಾಡ್ತಾನೆ ಮಣ್ಣು. ಹೌದು. ನೀವ್ಯಾರಾದ್ರೂ ಹಾರಿದ್ರೆ ಹಾರಿದಾಗಲೇ. ಆಗ್ಲಿಕ್ಕಿಲ್ಲ, ಮನೆ ಮಾಡ್ಲಿಕ್ಕೆ. ನಮ್ಮ ಕಡೆ ಇದೆಲ್ಲ ಅವನು ಊರು ತಿರುಗ್ತಾನೆ. ಎಷ್ಟು ಬಾಸಿ ಹೋಯ್ತು. ಹಾರಬೇಕಾ? ನಿಮ್ಗೆ ಗೊತ್ತಾಯ್ತಲ್ಲ, ಬಿಸಿ ಉಂಟು. ಬಿಸಿ ಉಂಟು, ಬಿಸಿ ಉಂಟು. ಅಥವಾ ಹಾರಲೇಬೇಕಾ? ಅಲ್ಲ, ಅವನು ಹಿಂದಿನ ಭಾಗದಿಂದ ಮನೆಗೆ ಹೋದ್ರೆ ಅಂತವನು ಅಲ್ಲ, ಬರ್ತಾನೆ ಬರ್ತಾನೆ. ಬರ್ತಾನೆ. ಪ್ರಯೋಗ ಆಗ್ಲಿ ಆಗ್ಲಿ. ಮತ್ತೆ ಬೇರೆ ಏನಾದ್ರು ಉಂಟಾ ನಿಮ್ಗೆ? ಬೇರೆ ಏನೂ ಇಲ್ಲ. ನನಗೆ ಇದರಲ್ಲಿ ಸತ್ಯ ತಿಳಿಬೇಕು ತಿಳಿಬೇಕು. ಅಲ್ವಾ? ಹಾ. ತಿಳಿತದೆ, ತಿಳಿತದೆ. ಅದೇನು ನೋಡಿ, ನಾನು ಭಾಷೆ ಮಾತಾಡುವಾಗ ಕಚ್ಚಿ 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 ತಿನ್ನುವುದು. ಆದ್ರೂ ನಿಮ್ಗೆ ಅರ್ಥ ಆಗ್ತದೆ ತಾನೇ? ನನ್ನ ಹೆಂಡತಿ ಊರ್ ಮೇಲೆ ಬಿದ್ದಿ ಒಳ್ಳೆ ಭಾಷೆ ಕಲಿತಿದ್ದಾಳೆ. ನಿಮ್ಮ ಹೆಂಡತಿ ಊರ ಮೇಲೆ ಬಿದ್ದು ಕಲ್ತಿದ್ದ. ಹಾಗಲ್ಲ ಅಲ್ಲ ಊರಿನ ಅಲ್ಲ. ಹೆಣ್ಣಿನ ಮಕ್ಕಳು ಊರಿನ ಹೆಣ್ಣು ಮಕ್ಕಳು ಇದ್ದಾರಲ್ಲ, ಹೌದು. ಅವರದ್ದೆಲ್ಲ ಗೆಳೆತನ ಗೆಳೆತನ ಕಲೆತು ಕಲಿತು ಹೇಳಬೇಕು. ಒಳ್ಳೆ ಭಾಷೆ ಮಾತಾಡ್ತಾಳೆ ಮಾತಾಡ್ತಾಳೆ. ನಿಮ್ಮ ಭಾಷೆ ಮಾತಾಡ್ತಾರೆ. ಹಾ, ನಿಮ್ಮ ಭಾಷೆ ಮಾತಾಡ್ತಾಳೆ. ಇದು ನಾನು ಸ್ವಲ್ಪ ಯೋಚನೆ ಮಾಡಿ 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 ಮಾಡ್ಬೇಕು. ಯಾಕೆ? ಅಲ್ಲಲ್ಲ ಮಾತನಾಡಬೇಕು. ನೀವು ಅಲ್ಲಿಂದ ಬಂದದ್ದು. ಹೌದು ಹೌದು. ನೀವಿನ್ನು ಇವಳ ಹಾಗೆ ಬೀದಿಗೆ ಬೀಳಿಲ್ವಲ್ಲ? ಅದಕ್ಕೆ ನಮ್ಗೆ ಸಮಯ ಸಿಗ್ಲಿಲ್ಲ ಅಲ್ಲ. ನೀವು ಯಾರಿಗಾದ್ರೂ ಬೀದಿಗೆ ಹಾಕ್ಲಿಕ್ಕಿದ್ದೀರಾ? ಅಲ್ಲ, ಹಾಗಲ್ಲ. ಅಕ್ಕಪಕ್ಕದ ನಿಮ್ಮ ಸ್ನೇಹಿತರೊಂದಿಗೆ ಕಲೆತು. ಇಲ್ಲ ಇಲ್ಲ ಇಲ್ಲ. ಹಾ, ಬಂದಿದ್ದಾರೆ ಬಂದಿದ್ದಾರೆ. ನಾನು ಒಬ್ಬ ಬಂದ. ಉರಿತಾ ಇದೆಯಾ? ನಿಮಗೆಲ್ಲ ಉರಿತಾ ಇದೆಯಾ? ನಾನು ಹೇಳಿಲ್ಲ, ಆವಾಗೆಲ್ಲ ಬಾಯಿಗೆ ಬಂದಾಗ ಮಾತಾಡಿದ್ರೆ ಒಮ್ಮೆ ಬಂದಿದ್ದೆ ನನಗೆ. ಅಲ್ಲ, ಏನೋ ಬಂತಂತ. ಉರಿ ಬಂದಿದ್ದೆ ಉರಿ. ಮುಖ್ಯಸ್ಥರೇ, ಸಂವಿಧಾನದಲ್ಲಿ ನಂದಿಕೇಶ್ವರ ಇದ್ದಾನೆ ಎನ್ನುವುದಾಗಿ ನಾನು ತೋರಿಸಿಕೊಟ್ಟಿದ್ದೇನೆ. ಗೊತ್ತಾಯ್ತಾ? ಹಾ, ಉರಿ ಉರಿ. ಅಲ್ಲ, ಉರಿಯಲ್ಲ, ನಂದಿಕೇಶ್ವರ ಇದ್ದಾನೆ ಅಂತ ಗೊತ್ತು. ಇವರಿಗೆಂದು ಗೊತ್ತಾಗಲಿಲ್ಲ ಎಂದು ಹೇಳಿದ್ದವರು ಏನು ಹೇಳಿದ್ದು? ಅಯ್ಯೋ ಉರಿ. ಅಲ್ವಾ? ಉರಿ ಬಂತು. ಈಗ ನಿಮಗೆ ಅದನ್ನ ಉರಿಯನ್ನು ನಾವು ಶಮನ ಮಾಡ್ಬೇಕಲ್ವಾ? ಶಮನ ಆಗಿ ಶಮನ ಹೋಯ್ತಾ? ಅಂದ್ರೆ ಉರಿ ಹೋಗ್ಬೇಕು. ಅದು ತಂದಿದ್ದಾರೆ ಅವರು ಯಾರು? ಸಾಮಾನು. ಉಂಟು ಗುಣ, ಉರಿ ಯಾವಾಗಲೂ ಇರ್ತದೆ. ಹಾ, ಮತ್ತೆ ಹೇಳಿದ್ದೇನು? ಮುಖ್ಯಸ್ಥರೇ, ಉರಿಯನ್ನು ಒಂದು ಕಮ್ಮಿ ಮಾಡಿ. ಏನೋ ತಪ್ಪು. ಅದು ಎಂತದ್ದು ನೀರು ಆಗ್ತದೆ. ಎಂತದ್ದು ಈಗ ಗೊತ್ತಿಲ್ಲ. ಉರಿಯಲ್ಲ, ಆಮೇಲೆ ತಣ್ಣಗಾಗ್ತದೆ. ಒಳಗಡೆ ಬಿಸಿ ಉಂಟು, ವ್ಯವಸ್ಥೆ ಉಂಟು. ಮುಖ್ಯಸ್ಥರೇ, ನನ್ನ ಜನರಲ್ಲಿ
ನನಗೆ ಅಪಚಾರ ಮಾಡಿದ್ದಾನೆ. ಮಾಡಿದಂತ ತಪ್ಪಿಗೆ ಪ್ರತಿಕಾರವಾಗಿ ಮುಂಗಾಲು ಗೆಜ್ಜೆ ಸೇವೆಯನ್ನು ಅವನು ಕೊಡಬೇಕು. ಅವ್ರು ಹೇಳಿದ್ದು ಗೊತ್ತಾಯ್ತು. ಮುಂಗಾಲು ಗೆಜ್ಜೆ ಸೇವೆಯನ್ನು ಕೊಡಬೇಕು. ಮುಂಗಾಲು ಗೆಜ್ಜೆ ಸೇವೆ ಬೆಳ್ಳಿಗೆ ಹೊರಟೆ ನಾನು. ಎಲ್ಲಿಗೆ ಮುಂಗಾಲು ಗೆಜ್ಜೆ ಸೇವೆ 1 2 3 ನಡೆಯುವುದಲ್ವಾ? ಮುಂಗಾಲು ಅಂದ್ರೆ ಮುಂದಿನ ಕಾಲು ಅಂದ್ರೆ ಇಲ್ಲಿಂದ ಮೇಲೆ ಇಲ್ಲಿಗೆ ಕಟ್ಟುವುದು. ಕಟ್ಟುವುದು. ಗೆಜ್ಜೆಯ ಸರಪಳಿ ಅದು ಹೇಗೆ ಇರಬೇಕು? ಅದು ಬೆಳ್ಳಿದಾಗಬೇಕು. ಪಂಚಲೋಹ ಬೆಳ್ಳಿ. ಇಲ್ಲ ಪಂಚಲೋಹ ಆಗಬೇಕಿಲ್ಲ, ಬೆಳ್ಳಿ ಆಗಬೇಕು. ಬೆಳ್ಳಿಗೂ ಇರಬೇಕು. ನಮಗೇನು ತೊಂದರೆ ಉಂಟು ಹೇಳಿ? ಎಲ್ಲವನ್ನೂ ಕೊಡ್ತದೆ. ಮತ್ತೆ ಇನ್ನೇನೇನು ಕೊಡ್ತದೆ? ಭಾರಿ ಸಂತೋಷ ಆಯ್ತು. ನಿಂದು ಮೈಮೆ ನೋಡಿ ನನಗೆ ಅಪಾರ ನಂಬಿಕೆ ಆಯ್ತು. ಈಗ ನಂದಿಕೇಶ್ವರ ಇದ್ದಾನೆ ಎಂಬುದನ್ನು ನಾನು ಅರ್ಥ ಮಾಡ್ಕೊಂಡೆ. ಹೌದಾ? ನಂದು ಅಪಾರವಾದ ಸೇವೆ ಅವರಿಗೆ ಉಂಟು. ಏನ್ ಕೊಟ್ಟೆ ನನ್ನ ಸನ್ನಿಧಾನ? ಬೆಳ್ಳಿ ಗೆಜ್ಜೆ ಹೇಳಿದ್ದು, ಮುಂಗಾಲು ಬೆಳ್ಳಿ ಗೆಜ್ಜೆ, ಅದರ ವ್ಯವಸ್ಥೆ ಮಾಡ್ತೇನೆ. ಮತ್ತು ನನ್ನ ಸಂತೋಷದಿಂದ 10 ಪ್ರಾಂತವನ್ನು ಉಮ್ಮಳಿಯಾಗಿ ಕೊಡ್ತೇನೆ. ದೇವಸ್ಥಾನದ ಕೈಕರ್ಯಗಳು ಏನಾದ್ರೂ ಇದ್ರೆ ಅದರ ಖರ್ಚು ವೆಚ್ಚಗಳನ್ನು ನಾನೇನ್ ನೋಡ್ಕೊಳ್ತೇನೆ. ಮತ್ತೆ ನಂದಿಕೇಶ್ವರನಿಗೆ ಒಂದು ವಿಶೇಷವಾಗಿರುವಂತ ಆಸನದ ವ್ಯವಸ್ಥೆ ಬೇಕು ತಾನೆ? ಹೌದಾ? ಕುಳಿತುಕೊಳ್ಳುವುದು. ನಂದಿಕೇಶ್ವರನಿಗೆ ಒಂದಿದ್ದು, ನಂದಿಕೇಶ್ವರನ ಎದುರಲ್ಲಿ ಆರಾಧಕರು ಇವರು. ಅವರಿಗೂ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಆಸನ ವ್ಯವಸ್ಥೆ. ನಮ್ಮ ಸಂವಿಧಾನದಲ್ಲಿ ನನಗೊಂದು ನ್ಯಾಯಪೀಠವನ್ನು ನೀನು ಕೊಟ್ಟಿ ಅನ್ನೋದಾಗಿ ಹೇಳ್ತಾ ಇದ್ದೆ. ಒಪ್ಪಿಕೊಳ್ತೀನಿ. ಮುಖ್ಯಸ್ಥರೇ, ನನ್ನ ಸಂವಿಧಾನದಲ್ಲಿ ಬಂದ ಸಪರಿವಾರ ದೇವರಿಗೆ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಆಗಬೇಕು. ಅದು ಮಾತ್ರವೇ ಅಲ್ಲ, ಹಾಲು ಹಣ್ಣಿನ ಸೇವೆ ಆಗಬೇಕು. ಅರ್ಥ ಆಯ್ತಲ್ಲ? ಮತ್ತೆ ನನಗಿಷ್ಟ ಆದಂತಹ ಹೂವಿನ ಪೂಜೆ, ಮಂಗಳಾರತಿ, ಮಹಾರತಿ ಹಾಗೂ ಬೆಳಕಿನ ಸೇವೆ, ಅದರ ತನ್ಮಧ್ಯವಾಗಿ ತುಲಾಭಾರ ಸೇವೆಯನ್ನು ನಾನು ಇಷ್ಟಪಡುತ್ತೇನೆ. ಅಲ್ಲ, ಒಂದು ತಪ್ಪಿತ್ತು. ಈಗ ಆ ಸೇವೆ ಅವನಿಗೆ ಇಷ್ಟ ಇಲ್ಲ. ಹೇಗೆ? ಈಚೆಗೆಲ್ಲ ತಿನ್ನ ಬೆಳಕಿನ ಸೇವೆ. ಬೆಳಕಿನ ಸೇವೆ ಅಲ್ಲ, ಬೆಳಕಿನ ಸೇವೆ. ಅದು ಬೇಕು. ಅದು ತಗೊಳ್ತಾನೆ. ಕೊಟ್ಟೆ ಭಕ್ತಾದಿಗಳು ಕೊಟ್ಟೆ ತಗೊಂತಾರೆ. ಬಹಳ ಸಂತೋಷ. ಅಷ್ಟು ಮಾತ್ರವೇ ಅಲ್ಲ, ಸಂತಾನಕ್ಕಾಗಿ ಗಂಡ ಸೇವೆ ಕುಡಿ ಸೇವೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ಒಪ್ಪಿಕೊಳ್ತೀರಲ್ಲ? ಸಂತೋಷ. ಉದ್ಯೋಗ ವ್ಯಾಪಾರದಲ್ಲಿ ಯಾವ್ದಾದ್ರು ನಷ್ಟ ಬಂದರೆ ನನ್ನನ್ನು ನಂಬಿಕೊಂಡು ಬಂದಿದ್ದಂತಾದ್ರೆ ಸದಾಕಾಲ ನಿಮ್ಮನ್ನು ನಾನು ರಕ್ಷಣೆ ಮಾಡ್ತೀನಿ. ವ್ಯಾಪಾರ ತಕ್ಷಣ ನನಗೆ ನೆನಪಾದಿತ್ತು. ನಾನು ಅಲ್ಲಿಂದ ಇಲ್ಲಿಗೆ ವ್ಯಾಪಾರಕ್ಕಾಗಿ ಬಂದಿತ್ತು. ನಿಮ್ಮಲ್ಲಿರುವಂತಹ ಭಾರಿ ಬೆಲೆ ಬಾಳುವಂತಹ ಸೀರೆಗಳನ್ನು ನಾನು ವ್ಯಾಪಾರ ಮಾಡಿ ಬಹಳ ಸಂಪಾದನೆ ಮಾಡ್ತಾ ಇದ್ದೆ. ಇನ್ನು ನನ್ನ ಸಂಪಾದನೆ ಅಭಿವೃದ್ಧಿ ಆಗಬೇಕು. ಒಳ್ಳೆ ರೀತಿ ನಾನು ಬರ್ತೀನಿ. ಆಗಲಿ. ಸೇವಕರ್ತರು ಸಮಸ್ತರೆಲ್ಲ ಸೇರಿ ಮಾಡಿದರು. ಬನ್ನಿ. ಸಭೆಲ್ಲ ಪದ ಹಿಡ್ಬೋದು. ಅಧಿಕಾರಿಗಳೇ ಬನ್ನಿ. ಪ್ರಸಾದ ನಂದಿಕೇಶ್ವರನ ಪ್ರಸಾದ. ಮುಖ್ಯಸ್ಥರೇ, ಸೇವೆ ಕೊಟ್ಟಂತಹ ವಿಚಾರ ಬಂದಿದ್ದಾರೆ. ಸೇವೆ ಕೊಟ್ಟು ಎಲ್ಲರೂ ಸೇರಿ ನಿನಗೆ ಬೆಳಕಿನ ಸೇವೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಉಂಟು ಅಂತಾದರೆ ಅವರನ್ನೆಲ್ಲ ಕ್ಷಮಿಸಬೇಕು. ಹಂಸಕ್ಷೀರ ನ್ಯಾಯದಂತೆ ಸರ್ವರನ್ನು ಕಾಪಾಡಬೇಕು ಅಂತ ಕೇಳಿಕೊಂಡು. ಮುಖ್ಯಸ್ಥರೇ, ನಿತ್ಯೆಯನ್ನು ಬಿಟ್ಟು ಬಂದಂತಹ ಭಕ್ತರು ಭವಿಷ್ಯತ್ ಕಾಲದಲ್ಲಿ ಬಂದಿರತಕ್ಕಂಥ ಕಷ್ಟವನ್ನು ದೂರ ಮಾಡ್ತಾನೆ ನಂದಿಕೇಶ್ವರ ಎಂದುಕೊಂಡು ನಂಬಿಕೊಂಡು ಕೊಟ್ಟಂತಹ ಸೇವೆಯನ್ನು ಸ್ವೀಕಾರ ಮಾಡುವಂತ ಹೊತ್ತು ನಮ್ಮ ಮಧ್ಯಸ್ಥರೇ. ನೀವು ಮಾಡಿದಂತಹ ಸೇವೆಯಲ್ಲಿ ಯಾವುದೇ ಒಂದು ತೊಂದರೆ ಆಗದಾಗಿ ರಕ್ಷಣೆ ಮಾಡೋದಕ್ಕೆ ಸ್ವಾಮಿ ನಂದಿಕೇಶ್ವರ ಇದ್ದಾರೆ.
ಅವ್ರನ್ನ ಕರೆದದ್ದು ವಾದಿದಾರನ್ನು ನೀವು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿ ನಂದಿಕೇಶ ಸಾಧಕ ಆಗಬೇಕು. ಆಸೋಡು ಬೆಂಕಿಕಾಂತ್ ನಂದಿಕೇಶ್ವರ ಸ್ವಾಮಿಯ ಕ್ಷೇತ್ರ ಮಹಾತ್ಮೆಯನ್ನು ಆಡಿದವರಿಗೂ ನೋಡಿದವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಮೇಳದ ಮಹಾಗಣಪತಿ ಮಹಿಷಮರ್ಧಿನಿಯಮ್ಮ ಹಾಗೂ ಕಲುಕುಡ ಸ್ಥಳದೇವರು ಹಾಗೂ ಬೆಂಕಿಕಾಂತ್ ನಂದಿಕೇಶ್ವರ ಸ್ವಾಮಿ ಸರ್ವರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹೇಳುತ್ತಾ ಕತೆಗೆ ಮಂಗಳವನ್ನು ಹಾಡುವುದಕ್ಕೆ ಸಭಿಕರಲ್ಲಿ ಅಪ್ಪಣೆಯನ್ನು ಕೇಳುತ್ತೇವೆ. ಭದ್ರಂ ಶುಭಂ ಮಂಗಳಂ. ಒಂದು ಯಕ್ಷಗಾನ ಪ್ರಸಂಗವನ್ನು ವೀಕ್ಷಿಸಿದ ಎಲ್ಲರಿಗೂ ಅಸೋಡು ಬೆಂಕಿಕಾಂತ್ ಶ್ರೀ ನಂದಿಕೇಶ್ವರನು ಒಳ್ಳೆಯದನ್ನು ಮಾಡಲಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.